ಸೊ ಹಲೋ ಎವ್ರಿವನ್, ಇವತ್ತು ಏನು ಮಾಡೋಣ ಅಂದರೆ ಎಕ್ಸಸೈಸ್ 5.3 ನಾವು ಎಕ್ಸಸೈಸ್ ಸೊಲ್ಯೂಷನ್ಸ್ ಕಂಡುಹಿಡಿಯೋಣ. ಓಕೆ, ನೋಡಿ ನಾವು ಪ್ರೀವಿಯಸ್ಲಿ ಏನು ಮಾಡಿದ್ದೇವೆ, ಪ್ರೀವಿಯಸ್ ಕ್ಲಾಸಲ್ಲಿ 5.3 ಎಲ್ಲ ಕಾನ್ಸೆಪ್ಟ್ ಕಲ್ತಿದ್ವಿ. ಕಾನ್ಸೆಪ್ಟ್ ಏನಂದರೆ ನಮಗೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಏನಂತ ಕಲ್ತಿದ್ವಿ. ಅದೇ ಥರ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಡೆರಿವೇಟಿವ್ ಏನು ಬರ್ತವೆ ಅದೆಲ್ಲ ಕಲ್ತಿದ್ವಿ. ಓಕೆ, ಸೊ ನಾವು ಡೈರೆಕ್ಟಾಗಿ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ಫಸ್ಟ್ ನೋಡಿ ಏನಿದೆ ನಮಗೆ. ಸೊ ಎಕ್ಸಸೈಸ್ 5.3 ಫೈಂಡ್ ದ dy by dx. ಟೋಟಲ್ ನೋಡಿ ಎಷ್ಟು ಕ್ವಶನ್ಸ್ ಇದಾವೆ, ಇಲ್ಲಿ ಕ್ವಶನ್ಸ್ ತೋರಿಸ್ತೀನಿ ನಿಮಗೆ. ಟೋಟಲ್ ಎಷ್ಟು ಕ್ವಶನ್ಸ್ ಇದಾವೆ ನಮಗೆ, ಒಂದರಿಂದ ನಮಗೆ 15 ಕ್ವಶನ್ಸ್ ವರೆಗೆ, 1ರಿಂದ 15 ಕ್ವಶನ್ಸ್ ವರೆಗೆ ನಾವೇನು ಮಾಡಬೇಕು, dy by dx ಕಂಡುಹಿಡಿಬೇಕು. ಓಕೆ, ಸೊ ನಾವು ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನಿದೆ ನಮಗೆ ಅದನ್ನ ಬರ್ಕೊಳ್ತೀನಿ. ಫಸ್ಟ್ ಕ್ವಶನ್ ತಗೊಳ್ತೀನಿ ನೋಡಿ ಇಲ್ಲಿಂದ. ದಟ್ ಈಸ್ ಫಸ್ಟ್ ಕ್ವಶನ್. ಓಕೆ, ಇಲ್ಲಿದೆ ನೋಡಿ ಫಸ್ಟ್ ಕ್ವಶನ್. ಸೊ ನಮಗೆ 2x + 3y ದಟ್ ಈಸ್ ಈಕ್ವಲ್ ಟು sin x ಇದೆನಾ. ಓಕೆ, ಸೊ ನಾವು ಇದನ್ನ ಏನು ಮಾಡಬೇಕು, ನಮಗೆ dy by dx ಕಂಡುಹಿಡಬೇಕು. ಓಕೆ, ಸೊ ಇದ್ರದ್ದು dy by dx ಕಂಡುಹಿಡಬೇಕು. ಓಕೆ, ಸೊ dy by dx ಕಂಡುಹಿಡಿಯೋಣ. ನೋಡಿ ಏನು ಬರುತ್ತೆ. ಸೊ ಫಸ್ಟ್ ಇಲ್ಲಿ ನೋಡಿ 2x ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ x. ಬಟ್ ನೀವು ಇಲ್ಲಿ ಕ್ವಶನ್ ಇರುತ್ತೆ, ನೀವು ಕ್ವಶನ್ ಬರ್ಕೊಳ್ಳಿ ಫಸ್ಟ್. ಓಕೆ, ಸೊ ದಟ್ ಈಸ್ ಏನು ಬರುತ್ತೆ ನಮಗೆ ಕ್ವಶನ್ ಬರ್ಕೊಳ್ಳಿ. ದಟ್ ಈಸ್ 2x + 3y. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು sin x. ಹೌದಾ. ಸೊ ಇದ್ರದ್ದು ಏನು ಮಾಡಬೇಕು, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಅದಕ್ಕೋಸ್ಕರ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನು ಮಾಡೋಣ, x ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ವಿತ್ ರೆಸ್ಪೆಕ್ಟ್ ಟು x ಮಾಡಿದೆ. ಓಕೆ, 2 ಅನ್ನೋದು ಕಾನ್ಸ್ಟೆಂಟ್, 2 ಹೊರಗೆ ಬರ್ಕೊಳ್ಳಿ. x ನ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಸಿಯೇಷನ್ ಆಫ್ x. ಓಕೆ, ನೆಕ್ಸ್ಟ್ ಸೊ ದಟ್ ಈಸ್ ಪ್ಲಸ್ 3 ಹೆಂಗೆ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಏನು ಬರುತ್ತೆ, ದಟ್ ಈಸ್ dy by, ಸೊ dx ಬರುತ್ತೆ, dy by dx ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು sin x, ಡಿಫ್ರೆನ್ಸಿಯೇಷನ್ ಆಫ್ sin x, ಡಿಫ್ರೆನ್ಸಿಯೇಷನ್ ಆಫ್ sin x. ಓಕೆ, ನೌ ಯು ಜಸ್ಟ್ ಸಿ ಹಿಯರ್. ಸೊ ದಿಸ್ 2 ಹೆಂಗೆ ಬರ್ಕೊಳ್ಳಿ, ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ x ಅಂದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಸೊ 3 ಹೆಂಗೆ ಬರ್ಕೊಳ್ಳಿ, dy by dx ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ dy by dx, ಯು ರೈಟ್ ಆಸ್ ಇಟ್ ಈಸ್. ದಟ್ ಈಸ್ ಈಕ್ವಲ್ ಟು sin x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಅಂದ್ರೆ ದಟ್ ಈಸ್ cos x ಆಗುತ್ತೆ, cos x ಬರ್ಕೊಳ್ಳಿ. ಓಕೆ, ಈ +2 ನ ಕಟ್ ತಗೊಂಡೋಗಿ, +2 ಏನಾಗುತ್ತೆ, -2 ಆಗುತ್ತೆ. ದಟ್ ಈಸ್ ನಮ್ಗೆ ಏನು ಬರುತ್ತೆ, ದಟ್ ಈಸ್ 3 dy by dx, 3 dy by dx ದಟ್ ಈಸ್ ಈಕ್ವಲ್ ಟು cos x. ಈ +2 ನ ತಗೊಂಡ್ರೆ -2 ಆಗುತ್ತೆ, -2 ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ ಫೈನಲ್ ಆಗಿ ನಮ್ಗೆ dy by dx ದಟ್ ಈಸ್ ಈಕ್ವಲ್ ಟು dy by dx ದಟ್ ಈಸ್ ಈಕ್ವಲ್ ಟು cos x -2. ಓಕೆ, ಸೊ ಇಲ್ಲಿ 2 ಇರೋದು, ಇಲ್ಲಿರೋ 2ನ ಏನು ಮಾಡಿ ಡಿವೈಡ್ ಬಿಡ್ತಾನೆ. ಸೊ ದಟ್ ಈಸ್ ಏನಾಗುತ್ತೆ, cos x -2 / 3. ಸೊ ದಿಸ್ ಈಸ್ ವಾಟ್ dy by dx ನೋಡಿ, ಇದು dy by dx. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಆಗುತ್ತೆ. ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕಂತ ಬರ್ಕೊಳ್ಳಿ. ಸೊ ವಿ ವಿಲ್ ಸಾಲ್ವ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನಮಗೆ ಸೊ ದಟ್ ಈಸ್ 2x + 3y ದಟ್ ಈಸ್ ಈಕ್ವಲ್ ಟು sin y. ಇದ್ರದ್ದು ಏನು ಮಾಡಬೇಕು, dy by dx ಕಂಡುಹಿಡಬೇಕು. ಹೌದಾ. ಸೊ dy by dx ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡೋಣ, ಸೊ ದಟ್ ಈಸ್ ನಮಗೆ ಕೊಟ್ಟಿರೋ ಕ್ವಶನ್ಸ್ ಬರ್ಕೊಳ್ಳಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಇದು ನೋಡಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, 2 ಮಾರ್ಕ್ಸಿಗೆ ಪಕ್ಕ ಕೇಳ್ತಾನೆ ಈ ಥರದ ಕ್ವಶನ್. ಓಕೆ, ಬೇಕಾದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಳ್ಳಿ, ಬೇಕಾದ್ರೆ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಓಕೆ, ಸೊ ಕೆಲವೊಬ್ರು ನೋಡಿ ವಿಡಿಯೋ ಸ್ಲೋ ಅನ್ಸಿದವ್ರಿಗೆ ಅವ್ರು ಏನು ಮಾಡಿ, ವಿಡಿಯೋ ಫಾಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರು ಫಾಸ್ಟ್ ಅನ್ಸಿದೆ ಅವರು ಸ್ಲೋ ಮಾಡ್ಕೊಂಡು ನೋಡಿ ವಿಡಿಯೋ. ಇಟ್ ಈಸ್ 2x + 3y ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ sin y ಇದೆ, sin y ಬರ್ಕೊಳ್ಳಿ. ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನಾಗುತ್ತೆ, ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ಏನಾಗುತ್ತೆ, 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ x ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ x ಬರೀರಿ. ಓಕೆ, ಪ್ಲಸ್ 3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. y ನ ಡಿಫ್ರೆನ್ಶಿಯೇಟ್ ಮಾಡಿ, y ಬಿಕಾಸ್ 3 ಅನ್ನೋದು ಕಾನ್ಸ್ಟೆಂಟು. ಸೊ y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ dy by dx ದಟ್ ಈಸ್ ಈಕ್ವಲ್ ಟು, ಆಮೇಲೆ ಏನು ಮಾಡಿ sin y ನ ಡಿಫ್ರೆನ್ಶಿಯೇಷನ್ ಆಫ್ sin y. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ sin y. ಓಕೆ, ನಾವು ಸೊ ದಟ್ ಈಸ್ ನಮಗೆ 2x ನ ಡಿಫ್ರೆನ್ಷಿಯೇಷನ್ ಮಾಡಿ 2 ಬರುತ್ತೆ, 2 ಬರ್ಕೊಳ್ಳಿ ಡೈರೆಕ್ಟ್ ಆಗಿ. 3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. dy by dx ಆಲ್ಸೋ ರೈಟ್ ಆಸ್ ಇಟ್ ಈಸ್ dy by dx ದಟ್ ಈಸ್ ಈಕ್ವಲ್ ಟು sin y ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ cos y ಆಗುತ್ತೆ. ಹೌದಾ. sin y ಡಿಫ್ರೆನ್ಷಿಯೇಷನ್ cos y ಆಗುತ್ತೆ. ಆಮೇಲೆ y ನ ಡಿಫ್ರೆನ್ಷಿಯೇಟ್ ಮಾಡಬೇಕು. y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ dy by dx ಆಗುತ್ತೆ. ಹೌದಾ, dy by dx. ಇಲ್ಲಿ ನೋಡಿ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಹೌದಾ. ಸೊ ನಾವೇನು ಕಂಡುಹಿಡಬೇಕು, dy by dx ಏನು ಬರುತ್ತೆ ಅಂತ ಕಂಡುಹಿಡಬೇಕು. dy by dx ದಟ್ ಈಸ್ ಈಕ್ವಲ್ ಟು ವಾಟ್ ಅಂತ ಕಂಡುಹಿಡಬೇಕು. ಇನ್ ನಾಟ್ ಟು ಫೈಂಡ್ dy by dx, dy by dx ಎಲ್ಲ ಒಂದು ಕಡೆ ತೊಗೊಂಡ್ಬಿಡ್ತೀವಿ. ಓಕೆ, ಸೊ dy by dx ಈ ಕಡೆ ತೊಗೊಂಡ್ಬಿಡ್ತೀವಿ. ನೋಡಿ ಏನಾಗುತ್ತೆ, ದಟ್ ಈಸ್ 3 dy by dx. ಓಕೆ, ಇಲ್ಲಿ ಪ್ಲಸ್ cos y dy by dx ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ -cos y dy by dx. ಓಕೆ, ದಟ್ ಈಸ್ ಈಕ್ವಲ್ ಟು ಈ +2 ನ ಕಡೆ ತೊಗೊಂಡೋಗಿ -2 ಆಗುತ್ತೆ, -2 ಬರ್ಕೊಳ್ಳಿ. ಈ ವಾರ್ಡ್ರಲ್ಲಿ ಏನು ನೋಡಿ, dy by dx ಕಾಮನ್ ಐತಾ, dy by dx ಕಾಮನ್ ತೊಗೊಂಡ್ರೆ, dy by dx ಕಾಮನ್ ತೊಗೊಂಡ್ರೆ ನಮ್ಗೆ ಏನು ಉಳಿತೆ, ದಟ್ ಈಸ್ 3 - cos y. ಹೌದಾ.
So 3 minus cos y that is equal to minus 2. Okay, now dy by dx that is equal to dy by dx that is equal to ಇಲ್ಲಿ ನೋಡಿ ಇಲ್ಲಿ minus 2 ಹೆಂಗೆ ಬರ್ಕೊಳ್ಳಿ that is 3 minus cos y. ಓಕೆ, ಇದನ್ನ ಸ್ವಲ್ಪ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಈ ಮೈನಸ್ ನ ಎಲಿಮಿನೇಟ್ ಇದಕ್ಕೆ ಮಲ್ಟಿಪ್ಲೈ ಮಾಡೋದು, ಮೈನಸ್ ನ ತೆಗೆದು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಈ ಮೈನಸ್ ಇಲ್ಲಿ ಮೈನಸ್ ಐತೆ, ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಈ ಮೈನಸ್ ಕಾಸ್ ವೈ ಏನಾಗುತ್ತೆ ನಮಗೆ ಪ್ಲಸ್ ಕಾಸ್ ವೈ ಆಗುತ್ತೆ. ಓಕೆ, ಈ ಪ್ಲಸ್ 3 ಇದು ಏನಾಗುತ್ತೆ ಮೈನಸ್ 3 dy by dx that is equal to ಇಷ್ಟು ಅಂತ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 3 ಏನಿದೆ ನಮಗೆ. ಸೊ ದಟ್ ಈಸ್ ax ಪ್ಲಸ್ by ದಟ್ ಈಸ್ ಈಕ್ವಲ್ ಟು by ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮಗೆ ಏನಿದೆ, ನಮಗೆ ಕಾಸ್ y ಇದೆ. ಸೊ ನಾವು ಇದು ಕೊಟ್ಟಿರೋದು ಹೆಂಗೆ ಬರ್ಕೊಳ್ಳಿ. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಓಕೆ, dy by dx ಕಂಡುಹಿಡಿಯಬೇಕು. ಹೌದಾ, dy by dx ಕೊಟ್ಟಿರೋದು ಹೆಂಗೆ ಬರ್ಕೊಳ್ಳಿ. ದಟ್ ಈಸ್ ನಮ್ಗೆ ಏನು ಕೊಟ್ಟಿದ್ರೆ ax ಪ್ಲಸ್ by ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಕಾಸ್ y. ಓಕೆ, ಇಷ್ಟು ಕೊಟ್ಟಿದೆ. ಓಕೆ, ಇದನ್ನೇನು ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ, ಓಕೆ ನಾವು ಜಸ್ಟ್ ಸಿ. ಸೊ ಏನಾದ್ರು ಕಾನ್ಸ್ಟೆಂಟ್ ಹೆಂಗೆ ಬರ್ಕೊಳ್ಳಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಹೆಂಗೆ ಬರ್ಕೊಳ್ಳಿ, ಪ್ಲಸ್ ಬಿ ಅನ್ನೋದು ಹೆಂಗೆ ಬರ್ಕೊಳ್ಳಿ, ದಟ್ ಈಸ್ ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಆಫ್ ವೈ ಸ್ಕ್ವೇರ್. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಆಫ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ವೈ. ಓಕೆ, ನಾವು ಸೊ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೊ 1 ಬರುತ್ತೆ ನೋಡಿ. ಇಲ್ಲಿ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಇಂಟು ಎ ಮಾಡಿದ್ರೆ ಎ ಬರುತ್ತೆ. ಸೊ ಇಲ್ಲಿ ಬಿ ಹೆಂಗೆ ಬರ್ಕೊಳ್ಳಿ, ವೈ ಸ್ಕ್ವೇರ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2y ಬರುತ್ತೆ. ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2y ಬರುತ್ತೆ. ಆಮೇಲೆ ವೈ ನ ಡಿಫ್ರೆನ್ಷಿಯೇಟ್ ಮಾಡೋದು, ವೈ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ dy by dx ಬರುತ್ತೆ. dy by dx ದಟ್ ಈಸ್ ಈಕ್ವಲ್ ಟು ಆಮೇಲೆ ನೋಡಿ ಇದೇನಿದೆ, ಕಾಸ್ ವೈ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಸೈನ್ ವೈ ಆಗುತ್ತೆ. ಹೌದಾ, ಮೈನಸ್ ಸೈನ್ ವೈ ಆಗುತ್ತೆ. ಆಮೇಲೆ ವೈ ನ ಡಿಫ್ರೆನ್ಷಿಯೇಟ್ ಮಾಡೋದು, ವೈ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ dy by dx ಆಗುತ್ತೆ. dy by dx ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡೋಣ, ಆಕ್ಚುಲಿ dy by dx ಕಂಡುಹಿಡಿಯಬೇಕು. ಹೌದಾ, ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಅದಕ್ಕೋಸ್ಕರ ಎಲ್ಲೆಲ್ಲಿ dy by dx ಇದೆ ಅಲ್ಲಿ ಒಂದ್ ಕಡೆ ತಗೊಳ್ಳಿ. ಸೊ ನಮ್ಗೆ ಏನಿದೆ, ಉಳಿಕಿದ್ದೆಲ್ಲ ಈ ಕಡೆ ತಗೊಳ್ಳಿ. ಓಕೆ, ಸೊ ನಮ್ಗೆ ಏನಿದೆ, ನಮ್ಗೆ ಇಲ್ಲಿ ನೋಡಿ ಜಸ್ಟ್ ಸಿ, ಇಲ್ಲಿ 2by ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದು ಏನಂತ ಹೇಳ್ತೀನಿ ನಾನು ಏನು ಮಾಡ್ಬೇಕಂತ. ದಟ್ ಈಸ್ 2by ಸೊ dy by dx. ಓಕೆ, dy by dx. ಈ ಮೈನಸ್ dy by dx ಈ ಕಡೆ ಮೈನಸ್ ಸೈನ್ ವೈ dy by dx ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ಈಸ್ ಪ್ಲಸ್ ಸೈನ್ ವೈ dy by dx. ಓಕೆ, ದಟ್ ಈಸ್ ಈಕ್ವಲ್ ಟು ಈ ಪ್ಲಸ್ ಏನ ಈ ಕಡೆ ತಂದ್ರೆ ಏನಾಗುತ್ತೆ, ಈ ಪ್ಲಸ್ ಐತಾ ಈ ಕಡೆ ತಂದು ಈ ಕಡೆ ಅಂದ್ರೆ ಮೈನಸ್ ಆಗುತ್ತೆ. ಓಕೆ, ಈ ವಾರ್ಡಲ್ಲಿ ಏನು ಕಾಮನ್ ಇದೆ ನಮಗೆ, dy by dx ಕಾಮನ್ ಇದೆ. dy by dx ಕಾಮನ್ ತಗೊಳ್ಳಿ. ಅವಾಗ ಏನು ಉಳಿತೆ ನಮಗೆ, ದಟ್ ಈಸ್ 2by ಪ್ಲಸ್ ಸೈನ್ ವೈ. ಹೌದಾ, 2by ಪ್ಲಸ್ ಸೈನ್ ವೈ. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಎ. ಓಕೆ, ಇದನ್ನ ಇಲ್ಲಿ ಡಿವೈಡ್ ಮಾಡಿ. ಸೊ ನಾವೇನು ಕಂಡುಹಿಡಿಯಬೇಕು, dy by dx ಕಂಡುಹಿಡಿಯಬೇಕು. ಹೌದಾ, dy by dx ಕಂಡುಹಿಡಿಯೋಕ್ಕೋಸ್ಕರ ನಾವೇನು ಮಾಡಿ, dy by dx ದಟ್ ಈಸ್ ಈಕ್ವಲ್ ಟು ಮೈನಸ್ ಎ ಡಿವೈಡೆಡ್ ಬೈ ಇದನ್ನ ಇಲ್ಲಿ ಇದನ್ನ ಏನಾಗುತ್ತೆ, ದಟ್ ಈಸ್ 2by ಪ್ಲಸ್ ಸೈನ್ ವೈ. ಹೌದಾ, 2by ಪ್ಲಸ್ ಸೈನ್ ವೈ ಇಷ್ಟಿದೆ ನೋಡಿ. ಸೊ ದಿಸ್ ಈಸ್ ವಾಟ್ ದಿ ನಮಗೆ ಸೊ dy by dx ಅಲ್ಲ ಕಂಡಿಡಿ ಅಂತ ಹೇಳಿ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನಾವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದಟ್ ಈಸ್ ನಮ್ಗೆ ಏನಿದೆ, ದಟ್ ಈಸ್ xy ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು tan x ಪ್ಲಸ್ ವೈ. ಎಷ್ಟಿದೆನಾ? ಓಕೆ, ಸೊ ನಾವು ಇಷ್ಟಿದೆನಾ, ಸೊ ನಾವೇನು ಮಾಡೋಣ, ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ಕಂಡುಹಿಡ್ಕೋಬೇಕು. ಹೌದಾ, ಸೊ dy by dx ಏನು ಬರುತ್ತೆ ಕಂಡುಹಿಡಬೇಕು. ಸೊ ಫಸ್ಟ್ ನೋಡಿ ಇದನ್ನೇನು ಮಾಡೋಣ, ಸೊ ಇದನ್ನ ಬರ್ಕೊಳ್ತೀನಿ, ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಳ್ತೀನಿ. ದಟ್ ಈಸ್ x ಇಂಟು ವೈ ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮ್ಗೇನು ಬರುತ್ತೆ, ದಟ್ ಈಸ್ ನಮ್ಗೇನು ಬರುತ್ತೆ ಅಂದರೆ ಒಂದು ಸೆಕೆಂಡ್, ದಟ್ ಈಸ್ tan x ಪ್ಲಸ್ ವೈ. ಓಕೆ, ಇದನ್ನ ಏನು ಮಾಡೋಣ, dy by dx ಕಂಡುಹಿಡಬೇಕು. ಓಕೆ, dy by dx ಕಂಡುಹಿಡಬೇಕು ಏನು ಮಾಡೋಣ, ಡಿಫ್ರೆನ್ಶಿಯೇಟ್ ಹೆಂಗಿದೆ ಹಂಗೆ ಬರ್ಕೊಂಡೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇವೆಲ್ಲ ನೋಡಿ, ಇವೆಲ್ಲ ನಾವು ಸಣ್ಣ ಸ್ಟೆಪ್ಪಲ್ಲೇ ಮಾಡ್ಬಿಡೋದು. ಬಟ್ ನಿಮಗೆ ಅರ್ಥ ಆಗ್ಬೇಕಂತೇಳಿ ನಾನು ಪ್ರತಿಯೊಂದು ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗ ನೋಡಿ, ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ವೈ ಸ್ಕ್ವೇರ್. Okay, that is equal to differentiation of tan x
ಓಕೆ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ವೈ dy by dx. ಓಕೆ ಆಮೇಲೆ ಸೊ ಯು ನೋ ದಟ್ ಯು ಇಂಟು ವಿ ಡಿಫ್ರೆನ್ಸಿಯೇಷನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು. ಸೊ ದಿಸ್ ಈಸ್ ವಾಟ್ ಯು ಇಂಟು ವಿ ಡಿಫ್ರೆನ್ಸಿಯೇಷನ್. ಓಕೆ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಇದು ಯಾವ ಫಾರ್ಮೆಟ್ ಇದೆ ದಟ್ ಈಸ್ ಯು ಇಂಟು ವಿ ಫಾರ್ಮೆಟ್ಲಿ ಇದೆ ನೋಡಿ ಇದು. ಸೊ ನಮಗೆ ಇದು ವಿ ಇಂಟು ಯು ಫಾರ್ಮೆಟ್ಲಿ ಇದೆ ದಟ್ ಈಸ್ ವೈ ಏನು ಮಾಡೋಣ ಯುನ ಡಿಫ್ರೆನ್ಷಿಯೇಟ್ ಮಾಡಿ ಯುನ ಅಂದರೆ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ 1 ಬರ್ಕೊಳ್ಳಿ. ಸೊ ಇಂಟು ನಮಗೆ ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಹಂಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇದಾಯ್ತಾ ಅದಾಯ್ತು ಪ್ಲಸ್ ಆಮೇಲೆ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ದಟ್ ಈಸ್ dy by dx ಬರುತ್ತೆ. ನೆಕ್ಸ್ಟ್ ಇದು ಎಕ್ಸ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಬಿಕಾಸ್ ಯುನ ಹೆಂಗಿದೆ ಹಂಗೆ ಇಟ್ಕೋಬೇಕು ಅದಕ್ಕೋಸ್ಕರ ಯುನ ಹೆಂಗಿದೆ ಹಂಗೆ ಇಟ್ಕೊತೀವಿ ಪ್ಲಸ್ ಇದಾಯ್ತು. ಆಮೇಲೆ ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ದಟ್ ಈಸ್ 2y ಬರುತ್ತೆ. ಆಮೇಲೆ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ dy by dx ಬರ್ತದೆ dy by dx ದಟ್ ಈಸ್ ಈಕ್ವಲ್ ಟು tan x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ tan x ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. tan x ಡಿಫ್ರೆನ್ಷಿಯೇಷನ್ ಏನು ದಟ್ ಈಸ್ secant square x ಓಕೆ secant square x ಪ್ಲಸ್ dy by dx ಹೆಂಗಿದೆ ಹಂಗೆ ಬರ್ಕೊಳ್ಳಿ dy by dx. ಸಿ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ಅಂದ್ರೆ dy by dx ಇರೋದೆಲ್ಲ ಒಂದ್ ಕಡೆ ತಗೊಂಡ್ಬಿಡೋಣ. ಓಕೆ ಉಳ್ಕಿದ್ದೆಲ್ಲ ಒಂದ್ ಕಡೆ ತಗೊಳ್ಳೋಣ. ಸೊ ದಿಸ್ 1 ಇಂಟು ವೈ ಏನು ಮಾಡಿದ್ರೆ y ಬರುತ್ತೆ ಪ್ಲಸ್ ವೈ ಹಾಕಿಟ್ಟು ಅಂದ್ರೆ ಏನಾಗುತ್ತೆ ಮೈನಸ್ ವೈ ಬರುತ್ತೆ ದಟ್ ಈಸ್ secant square x ಮೈನಸ್ ವೈ. ಈ dy by dx ಈ ಕಟ್ತಾನೆ ಯಾವಾಗ ಏನಾಗುತ್ತೆ ದಟ್ ಈಸ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ತೇನೆ ದಟ್ ಈಸ್ x ಇದು ನೋಡಿ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ದಟ್ ಈಸ್ x dy by dx ಓಕೆ dy by dx ಪ್ಲಸ್ 2y dy by dx. ಓಕೆ ಈ ಪ್ಲಸ್ dy by dx ಈ ಕಡೆ ತೊಂದ್ರೆ ಏನಾಗುತ್ತೆ ದಟ್ ಈಸ್ ಮೈನಸ್ dy by dx. ಹೌದಾ ಸೊ ಇವೆರಡರಲ್ಲಿ ಅದ್ರಲ್ಲಿ ನೋಡಿ ಏನು ಕಾಮನ್ ಇದೆ ನಮಗೆ dy by dx ಕಾಮನ್ ಇದೆ dy by dx ಕಾಮನ್ ತೊಗೊಳ್ಳಿ dy by dx ಕಾಮನ್ ತೊಗೊಂಡಾಗ ಏನಾಗುತ್ತೆ ಇಲ್ಲಿ ಏನು ಉಳಿತೆ x ಉಳಿತೆ ಪ್ಲಸ್ ಇಲ್ಲೇನು ಉಳಿತೆ ದಟ್ ಈಸ್ 2y ಉಳಿತೆ 2y ಬರ್ಕೊಳ್ಳಿ ದಟ್ ಈಸ್ ಮೈನಸ್ ಇಲ್ಲೇನು ಉಳಿತೆ 1 ಬರ್ಕೊಳ್ಳಿ. ಇಯರ್ ನಮ್ಗೆ ಏನಿದೆ ಇದು ಕಡೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ secant square x ಮೈನಸ್ y. ಓಕೆ ಇದನ್ನ ಇಲ್ಲಿ ಡಿನಾಮಿನೇಟರ್ ತಂದ್ಬಿಟ್ರೆ ಮುಗೀತು. ಓಕೆ ಇದನ್ನ ಡಿನಾಮಿನೇಟರ್ ತಂದ್ಬಿಟ್ರೆ ಮುಗೀತು ಆನ್ಸರ್ ದಟ್ ಈಸ್ dy by dx ಓಕೆ dy by dx ದಟ್ ಈಸ್ ಈಕ್ವಲ್ ಟು secant square x ಮೈನಸ್ y ಡಿವೈಡೆಡ್ ಬೈ ನಮಗೆ ಇದನ್ನ ಈ ಕಡೆ ತಂತೀವಿ ನೋಡಿ ಡಿನಾಮಿನೇಟರ್ ದಟ್ ಈಸ್ ನಮ್ಗೆ ಏನಾಗುತ್ತೆ x ಪ್ಲಸ್ 2y ಮೈನಸ್ 1. ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತೆ ನೋಡಿ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು ಮಾಡೋಣಂತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ. ಓಕೆ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ನೋಡಿದ್ರಿ ಸಣ್ಣದು ಕಾಣಿಸ್ತಿದೆ ನಮಗೆ. ಓಕೆ ಸೊ ನಮಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ವೈ ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 100 ಇಷ್ಟ ಆಯ್ತಾ. ಸೊ ನಾವು ಏನು ಮಾಡಬೇಕು dy by dx ಕಂಡು ಸೊ ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ಆಸ್ dy by dx ಕಂಡು ಹಿಡಬೇಕು. ಏನು ಬರ್ತದೆ ಕೊಟ್ಟಿರೋದು ಏನಿದೆ ಕೊಟ್ಟರೆ ಅದನ್ನು ಬರ್ಕೊಳ್ತೀನಿ ನೋಡಿ ದಟ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ವೈ ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನಿದೆ 100 ಇದೆ 100 ಬರ್ಕೊಳ್ಳಿ. ಸೊ ನಾವು ಇದನ್ನ ಏನು ಮಾಡೋಣ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಹಾಗೆ ನೋಡಿ ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಒಂದೊಂದೇ ಬರ್ಕೊಳ್ತದೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಓಕೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವೈ ಓಕೆ ಸೊ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ 100 ಓಕೆ ನಾವು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ದಟ್ ಈಸ್ 2x ಆಗುತ್ತೆ 2x ಬರ್ಕೊಳ್ಳಿ ಪ್ಲಸ್ ಆಮೇಲೆ ಇದು ನೋಡಿ ಎಕ್ಸ್ ಇಂಟು ವೈ ಓಕೆ ಇದೇನಿದೆ ನಮಗೆ ಎಕ್ಸ್ ಇಂಟು ವೈ ಡಿಫ್ರೆನ್ಸಿಯೇಷನ್ ಹೇಳಿದ್ವಿ ನಾವು ಈಗ ಜಸ್ಟ್ ನಾವು ಮಾಡಿದ್ವಿ ಯು ಇಂಟು ವಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಏನು ಬರುತ್ತೆ ನಮಗೆ ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು ಇದನ್ನ ಮಾಡಿ ಅದೇ ಥರ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಏನು ಮಾಡೋಣ ಯುನ ಡಿಫ್ರೆನ್ಷಿಯೇಟ್ ಮಾಡೋಣ ವಿನ ಹೆಂಗಿದೆ ಹಂಗೆ ಬರುತ್ತೆ ಅಂದರೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ ಪ್ಲಸ್ ಇಂಟು ವೈನ ಹೆಂಗಿದೆ ಹಂಗೆ ಬರ್ಕೊಳ್ಳೋಣ ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಪ್ಲಸ್ ಆಮೇಲೆ ಏನು ಮಾಡೋಣ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ dy by dx ಬರುತ್ತೆ. ಓಕೆ ಎಕ್ಸ್ನ ಹೆಂಗಿದೆ ಹಂಗೆ ಇಟ್ಕೊಳ್ಳಿ ಎಕ್ಸ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಪ್ಲಸ್ ವೈ ಸ್ಕ್ವೇರ್ ಓಕೆ ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 2y ಆಮೇಲೆ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ dy by dx ದಟ್ ಈಸ್ ಈಕ್ವಲ್ ಟು ಸೊ ನಮಗೆ ಕಾನ್ಸ್ಟೆಂಟ್ ನೋಡಿ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಬರುತ್ತೆ 0 ಬರ್ಕೊಳ್ಳಿ. ಓಕೆ ಎಲ್ಲಿ ನೋಡಿ ಎಲ್ಲಿ dy by dx ಇದೆ ಅಲ್ಲಿ ಕಾಮನ್ ತೊಗೊಳ್ಳಿ ಇಲ್ಲಿ ಪ್ಲಸ್ 2x ಆಯ್ತಾ ಓಕೆ 2x ಪ್ಲಸ್ 1 ಇಂಟು ವೈ ಮಾಡಿದ್ರೆ y ಬರುತ್ತೆ ಅದನ್ನೆಲ್ಲ ಆ ಕಡೆ ತೊಗೊಂಡೋಗಿ ಅವಾಗ ಏನಾಗುತ್ತೆ ನಮಗೆ ದಟ್ ಈಸ್ ಎಕ್ಸ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ತೀನಿ ಇದು ಹೆಂಗಿದೆ ಹಂಗೆ ಬರ್ಕೊಂಡು ಇವೆರಡನ್ನ ಆ ಕಡೆ ತೊಗೊಂಡು ಹೋಗ್ತೀನಿ ದಟ್ ಈಸ್ ಎಕ್ಸ್ dy by dx ಪ್ಲಸ್ 2y dy by dx
ದಟ್ ಈಸ್ ಈಕ್ವಲ್ ಟು ಈ ಪ್ಲಸ್ 2x ಹಾಕೊಂಡು ತೊಗೊಂಡು ಪ್ಲಸ್ 2x ಹಾಕೊಂಡು ತೊಗೊಂಡ್ರೆ ಮೈನಸ್ 2x ಆಗುತ್ತೆ ಮೈನಸ್ 2x ಬರ್ಕೊಳ್ಳಿ ಪ್ಲಸ್ y ಹಾಕೊಂಡು ತೊಗೊಂಡು ಮೈನಸ್ y ಬರುತ್ತೆ ಮೈನಸ್ y ಬರ್ಕೊಳ್ಳಿ ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ ಸೊ ನಮ್ಗೆ ಇವೆರಡರಲ್ಲಿ ಏನು ಕಾಮನ್ ಇದೆ ಇಸ್ dy ಬೈ dx ಓಕೆ ಸೊ ನಮಗೆ dy ಬೈ dx ಕಾಮನ್ ಇದೆ ಸೊ dy ಬೈ dx ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ x ಉಳಿಯುತ್ತೆ x ಬರ್ಕೊಳ್ಳಿ ಇಲ್ಲಿ dy ಬೈ dx ಇಲ್ಲಿ ಕಾಮನ್ ತೊಗೊಂಡ್ರೆ ಇರುತ್ತೆ 2y ಬರುತ್ತೆ 2y ಬರ್ಕೊಳ್ಳಿ ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ಏನಿರುತ್ತೆ ಮೈನಸ್ 2x ಮೈನಸ್ y ಓಕೆ ಸೊ ಇಲ್ಲೇ ನೋಡಿ ನಾನು ಮೈನಸ್ನ ಕಾಮನ್ ತೊಗೊಳ್ತೀನಿ ಮೈನಸ್ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ಈ ಮೈನಸ್ ಇದು ಏನಾಗುತ್ತೆ ಪ್ಲಸ್ ಆಗುತ್ತೆ ಈ ಮೈನಸ್ ಇದು ಏನಾಗುತ್ತೆ ಪ್ಲಸ್ ಆಗುತ್ತೆ ಕಾಮನ್ ತೊಗೊಳ್ಳಿ ನೋಡಿ ಸೊ ಇಲ್ಲಿ x ಪ್ಲಸ್ 2y ನ ಡಿನಾಮಿನೇಟರ್ ತಾನೆ ಸೊ ದಟ್ ಈಸ್ dy ಬೈ dx that is equal to minus of 2x plus y divided by x plus 2 ಓಕೆ ಇಷ್ಟೇ ಇರ್ಬೋದು ನೋಡಿ ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬರುತ್ತೆ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ ದಟ್ ಈಸ್ ಎಕ್ಸ್ ಕ್ಯೂಬ್ ಓಕೆ ಸೊ ನಮಗೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಓಕೆ ಎಕ್ಸ್ ಸ್ಕ್ವೇರ್ ಇಂಟು ವೈ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು 18 ಇಷ್ಟು ಇದನ್ನ ಸೊ ನಾವು ಏನು ಕಂಡು dy ಬೈ dx ಸೊ ದಟ್ ಈಸ್ dy ಬೈ dx ಕಂಡುಹಿಡಿಯೋದು ದಟ್ ಈಸ್ dy ಬೈ dx ದಟ್ ಈಸ್ ಈಕ್ವಲ್ ಟು ವಾಟ್ ಏನು ಬರುತ್ತೆ ಅಂತ ಕಂಡುಹಿಡಿಯೋದು ಸೊ ಏನು ಬಂತೆ ಅಂತ ಕಂಡುಹಿಡಿಯೋಕೆ ಸರ್ ನಾವೇನು ಮಾಡೋಣ ಫಸ್ಟ್ ಇದು ಕೊಟ್ಟಿರೋದು ಏನಿದೆ ನಂಗೆ ಬರ್ಕೋಣ ದಟ್ ಈಸ್ ಏನಿದೆ ನಮಗೆ ದಟ್ ಈಸ್ ಎಕ್ಸ್ ಕ್ಯೂಬ್ ಓಕೆ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ x into y square plus x into y square plus y cube that is equal to 81 okay ಇಷ್ಟೇ ಸೊ ನಮಗೆ ಇಷ್ಟ ಇದೆನಾ ಓಕೆ ನಾವು ಇದನ್ನ ಏನು ಮಾಡೋಣ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಓಕೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಓಕೆ ಆಮೇಲೆ ಏನಾಗುತ್ತೆ ನಮಗೆ ಈ x ಸ್ಕ್ವೇರ್ ನ x ಕ್ಯೂಬ್ ನ ಡಿಫರೆನ್ಷಿಯೇಟ್ ಮಾಡಿ ಡಿಫರೆನ್ಸಿಯೇಷನ್ ಆಫ್ x ಕ್ಯೂಬ್ ಪ್ಲಸ್ ಡಿಫರೆನ್ಸಿಯೇಷನ್ ಆಫ್ x ಸ್ಕ್ವೇರ್ into y plus differentiation of x into y square plus differentiation of y cube okay that is equal to differentiation of 81 okay ಇಷ್ಟ ಆಯ್ತಾ ನೋಡಿ ನಾವು x ಕ್ಯೂಬ್ ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 3x ಸ್ಕ್ವೇರ್ ಆಗುತ್ತೆ 3x ಸ್ಕ್ವೇರ್ ಬರ್ಕೊಳ್ಳಿ ಪ್ಲಸ್ ಸೊ ಇದು ಯಾವ ಫಾರ್ಮೆಟ್ ಇದೆ ನೋಡಿ ಇದು ಈಸ್ u into v ಫಾರ್ಮೆಟ್ ದಟ್ ಈಸ್ ಯು ನೋ ದಟ್ u into v ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು ಓಕೆ ನಾವು ಅದೇ ಥರ ಈ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಬರುತ್ತೆ 2x ಬರ್ಕೊಳ್ಳಿ ಇಂಟು ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಪ್ಲಸ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ dy ಬೈ dx ಬರುತ್ತೆ dy ಬೈ dx ಬರ್ಕೊಳ್ಳಿ ಎಕ್ಸ್ ಸ್ಕ್ವೇರ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಮುಗೀತಾ ಓಕೆ ಇದಾಯ್ತು ನೆಕ್ಸ್ಟ್ ಇದು ನೋಡಿ ಇದು ಇನ್ನು ಯು ಇಂಟು ವಿ ಫಾರ್ಮೆಟ್ ಇದೆ ಸೊ ಇದನ್ನ ಯು ಅಂತ ತೊಗೊಳ್ಳೋಣ ಇದನ್ನ ವಿ ಅಂತ ತೊಗೊಳ್ಳೋಣ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ ದಟ್ ಈಸ್ 1 ಇಂಟು ವೈ ಸ್ಕ್ವೇರ್ ಪ್ಲಸ್ ದಟ್ ಈಸ್ ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2y ಬರುತ್ತೆ ಓಕೆ 2 ಆಮೇಲೆ y ನ ಡಿಫ್ರೆನ್ಷಿಯೇಟ್ ಮಾಡಿ ದಟ್ ಈಸ್ ಏನಾಗುತ್ತೆ dy ಬೈ dx ಓಕೆ ಆಮೇಲೆ x ಹೆಂಗಿದೆ ಹಂಗೆ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಸೊ y ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ದಟ್ ಈಸ್ 3y ಸ್ಕ್ವೇರ್ ಓಕೆ 3y ಸ್ಕ್ವೇರ್ ಆಮೇಲೆ ಏನು ಮಾಡಬೇಕು y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ dy ಬೈ dx ದಟ್ ಈಸ್ ಈಕ್ವಲ್ ಟು ಎಷ್ಟು ದಟ್ ಈಸ್ ಈಕ್ವಲ್ ಟು 81 ನ ನಮಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ 0 ಬರ್ಕೊಳ್ಳಿ ಓಕೆ ಎಲ್ಲೆಲ್ಲಿ dy ಬೈ dx ಇದೆ ಅದನ್ನು ಕಾಮನ್ ತಗೊಳ್ಳಿ ಓಕೆ ಇಲ್ಲಿ ಇದನ್ನ dy ಬೈ dx ಎಲ್ಲೆಲ್ಲಿದೆ ಕಾಮನ್ ತಗೊಳ್ಳಿ ಉಳಿಕಿದೆಲ್ಲ ಆ ಕಡೆ ಕಳಿಸ್ಬಿಡಿ ನಮ್ಗೆ ಏನಿದೆ ಪ್ಲಸ್ 3x ಸ್ಕ್ವೇರ್ ಆ ಕಡೆ ಕಳಿಸು ಅವಾಗ ಏನಾಗುತ್ತೆ ಮೈನಸ್ 3x ಸ್ಕ್ವೇರ್ ಆಗುತ್ತೆ ಮೈನಸ್ 3x ಸ್ಕ್ವೇರ್ ನೆಕ್ಸ್ಟ್ y ಸ್ಕ್ವೇರ್ ಓಕೆ ಸೊ ದಟ್ ಈಸ್ y ಸ್ಕ್ವೇರ್ ಆ ಕಡೆ ತಗೊಳ್ಳಿ ಏನಾಗುತ್ತೆ ಮೈನಸ್ y ಸ್ಕ್ವೇರ್ ಆಗುತ್ತೆ ಮೈನಸ್ y ಸ್ಕ್ವೇರ್ ಇದು ಮುಗೀತು ನೆಕ್ಸ್ಟ್ ಮತ್ತೆ ಯಾವ್ದಾರು ಆಯ್ತಾ ಪ್ಲಸ್ 2xy ಅದು ಪ್ಲಸ್ 2xy ಕಟ್ತೋದ್ರೆ ಅಂತ ಮೈನಸ್ 2x ಆಗುತ್ತೆ ಮೈನಸ್ 2xy ಬರ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ dy ಬೈ dx ಕಾಮನ್ ತೊಗೊಳ್ತೀನಿ ಅದೇ ಥರ ಸೊ dy ಬೈ dx ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿತೆ ನಮಗೆ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ ನೆಕ್ಸ್ಟ್ ಇದಾಯ್ತು ನೆಕ್ಸ್ಟ್ ನಮಗೆ dy ಬೈ dx ಕಾಮನ್ 2yx ಬರುತ್ತೆ 2yx ಬರ್ಕೊಳ್ಳಿ ನೆಕ್ಸ್ಟ್ ಪ್ಲಸ್ ಓಕೆ ಸೊ ನಮಗೆ dy ಬೈ dx ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ದಟ್ ಈಸ್ 3y ಸ್ಕ್ವೇರ್ ಆಗುತ್ತೆ 3y ಸ್ಕ್ವೇರ್ ಬರ್ಕೊಳ್ಳಿ ಓಕೆ ಇಷ್ಟ ಆಯ್ತಾ ನೆಕ್ಸ್ಟ್ ಇಷ್ಟ ಆದಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ನೋಡಿ ವಿತ್ ರೆಸ್ಪೆಕ್ಟ್ ಟು ಓಕೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಲ್ಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಲ್ಲ ಅದು ಓಕೆ ಇದನ್ನ ಏನು ಮಾಡೋಣ ಇದನ್ನು ಡಿನಾಮಿನೇಟರ್ ತಂದ್ಬಿಡೋಣ ಇದನ್ನು ಡಿನಾಮಿನೇಟರ್ ತಂದ್ಬಿಟ್ರೆ ಮುಗೀತು ದಟ್ ಈಸ್ dy ಬೈ dx
ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಮೈನಸ್ ಕಾಮತ್ ಇದರೆಲ್ಲದ್ರಲ್ಲಿ ಏನು ಮಾಡೋಣ ಮೈನಸ್ನ ಕಾಮತ್ ತೊಗೊಂಡು ನಾವಾಗೇನಿರುತ್ತೆ ನಮಗೆ ಮೈನಸ್ನ ಕಾಮತ್ತಾರೆ 3x² ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಪ್ಲಸ್ 2xy ವೈ ಬಿಕಾಸ್ ಮೈನಸ್ನ ಕಾಮತ್ ತೊಗೊಂಡಿನ ಓಕೆ ನಾವು ಡಿನಾಮಿನೇಟರ್ ಏನಿದೆ ನೋಡಿ ಸೊ ಇದನ್ನ ಇಲ್ಲಿ ಡಿನಾಮಿನೇಟರ್ ತಂದ್ಬಿಡಿ ಅವಾಗ ಏನಾಗುತ್ತೆ ನಮಗೆ x² ಪ್ಲಸ್ 2yx ಪ್ಲಸ್ 3y² ಓಕೆ ಸೊ ನೋಡಿ ಇಷ್ಟು ನಮಗೆ ಡಿ ವೈ ಬೈ ಡಿ ಎಕ್ಸ್ ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಬರ್ತವೆ ಓಕೆ ನೀವು ಏನು ಮಾಡಿ ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ ಓಕೆ ಓಕೆ ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 7 ಸಾಲ್ವ್ ಮಾಡೋಣ ಕ್ವಶನ್ ನಂಬರ್ 7 ಏನಿದೆ ಸೊ ನಮಗೆ sin ಸ್ಕ್ವೇರ್ y ಪ್ಲಸ್ ಕಾಸ್ ಆಫ್ ಎಕ್ಸ್ ವೈ ದಟ್ ಈಸ್ ಈಕ್ವಲ್ ಟು ಕೆ ಅಂತಿದೆ ಸೊ ಫಸ್ಟ್ ಏನು ಮಾಡೋಣ ಕೊಟ್ಟಿರೋದು ಸೊ ನಾವು ಕೊಟ್ಟಿರೋದು ನಮಗೆ ಏನು ಇಕ್ವೇಶನ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ ಸೊ ನಾವು ಏನು ಕಂಡುಹಿಡಬೇಕು ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕಾ ಸೊ ದಟ್ಸ್ ವಿ ಹ್ಯಾವ್ ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಏನು ಬರುತ್ತೆ ಅಂತ ಕಂಡುಹಿಡಬೇಕು ಓಕೆ ಇದು ಕೊಟ್ಟಿರೋ ಏನು ಇಕ್ವೇಶನ್ ಇದೆ ಅದನ್ನು ಬರ್ಕೊಳ್ತೀನಿ ನೋಡಿ ನಮಗೆ ದಟ್ ಈಸ್ sin ಸ್ಕ್ವೇರ್ y ಪ್ಲಸ್ ಕಾಸ್ ಆಫ್ ಎಕ್ಸ್ ವೈ ದಟ್ ಈಸ್ ಈಕ್ವಲ್ ಟು ಏನಿದೆ ಕೆ ಇದೆ ಓಕೆ ನಾವು ಇದನ್ನ ಏನು ಮಾಡೋಣ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಓಕೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅವಾಗ ಏನಾಗುತ್ತೆ sin ಸ್ಕ್ವೇರ್ ವೈನ ಡಿಫ್ರೆನ್ಶಿಯೇಟ್ ಮಾಡಿ ಡಿಫ್ರೆನ್ಸಿಯೇಷನ್ ಆಫ್ sin ಸ್ಕ್ವೇರ್ ವೈ ಓಕೆ ಡಿಫ್ರೆನ್ಸಿಯೇಷನ್ ಆಫ್ sin ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟು ಪ್ಲಸ್ ಕಾಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ಎಕ್ಸ್ ವೈ that is equal to differentiation of k okay so now just see so sin square x ನೋಡಿ x square differentiation ಏನು ಬರ್ತಿತ್ತು ನಮಗೆ x square differentiation is ನಮಗೆ so 2x ಬರ್ತಿತ್ತು ಹೌದಾ ಅದೇ ತರ sin square y differentiation ಏನು ಬರುತ್ತೆ ನಮಗೆ that is 2 sin y ಬರುತ್ತೆ 2 sin y ಬರುತ್ತೆ ಆಮೇಲೆ ಮತ್ತೆ ಇದು sin y ನ ಡಿಫರೆನ್ಶಿಯೇಟ್ ಮಾಡಬೇಕು ಓಕೆ sin y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ that is cos y ಬರುತ್ತೆ cos y ಬರ್ಕೊಳ್ಳಿ ಪ್ಲಸ್ ಇದಾಯ್ತಾ ನೆಕ್ಸ್ಟ್ ಈಗ ಸೊ ಇದು ಆಮೇಲೆ ಏನು ಮಾಡಬೇಕು ಇದು ನಮಗೆ 2 sin y ಬರ್ಕೊಳ್ಳಿ ಆಮೇಲೆ sin y ನ ಡಿಫ್ರೆನ್ಶಿಯೇಟ್ ಮಾಡಿ ಅದೇನು ಬಂತು cos y ಬಂತು ಓಕೆ ಆಮೇಲೆ y ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಓಕೆ y ನ ಡಿಫ್ರೆನ್ಶಿಯೇಟ್ ಮಾಡಬೇಕು y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ದಟ್ ಈಸ್ dy ಬೈ dx ಓಕೆ ಪ್ಲಸ್ ಆಮೇಲೆ ಅದೇ ತರ ನೋಡಿ ಇಲ್ಲಿ cos ಆಫ್ x ಪ್ಲಸ್ y ಇದೆ cos ಆಫ್ x ಪ್ಲಸ್ y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಮೈನಸ್ ಸೈನ್ ಆಫ್ ಎಕ್ಸ್ ವೈ ಓಕೆ ಮೈನಸ್ ಸೈನ್ ಆಫ್ ಎಕ್ಸ್ ವೈ ಬರುತ್ತೆ ಆಮೇಲೆ ಎಕ್ಸ್ ವೈ ನ ಡಿಫ್ರೆನ್ಸಿಯೇಷನ್ ಬೇಕಾದ್ರೆ ಬರ್ಕೊಳ್ಳಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವೈ ಓಕೆ ಇಲ್ಲಿ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಟ್ ಮಾಡಿ ಕೆ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ 0 ಬರ್ಕೊಳ್ಳಿ ಓಕೆ ಸೊ ನಾವು ಇದನ್ನು ಫರ್ದರ್ ನೋಡಿ 2 sin y cos y ಹೆಂಗ್ ಬರಿಬೋದು ನಾವು ದಟ್ ಈಸ್ sin 2y ಅಂತ ಬರಿಬೋದು ನಮ್ಮ ಫಾರ್ಮುಲಾ ಗೊತ್ತಿದೆ 2 sin y into cos y can write as sin 2y ಅಂತ ಬರಿಬೋದು ಓಕೆ ಸೊ ದಿಸ್ dy by dx ಹೆಂಗಿದೆ ಹಂಗೆ ಬರ್ಕೊಳ್ಳಿ ಓಕೆ ಸೊ ಪ್ಲಸ್ ಓಕೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ನಮಗೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಇದು ದಟ್ ಈಸ್ ಮೈನಸ್ ಆಗುತ್ತೆ ದಟ್ ಈಸ್ ವೈ ದಿಸ್ ಯು ಕ್ಯಾನ್ ರೈಟ್ ಆಸ್ sin ಆಫ್ ಎಕ್ಸ್ ವೈ ಆಮೇಲೆ ನೋಡಿ ನಮಗೆ ಯು ಇಂಟು ವಿ ಮಾಡಿ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಇದು ಯಾವ ಫಾರ್ಮೆಟ್ ಇದೆ ಯು ಇಂಟು ವಿ ಫಾರ್ಮೆಟ್ ಇದೆ ಓಕೆ ಸೊ ನಮಗೆ ಯು ನೋ ದಟ್ ಡಿಫ್ರೆನ್ಶಿಯೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ಯು ಇಂಟು ವಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು ಹೌದಾ ಸೊ ನಮಗೆ ಇದು ಗೊತ್ತಿರಬೇಕು ಡಿಫ್ರೆನ್ಶಿಯೇಷನ್ ಓಕೆ ಇಷ್ಟ ಆಯ್ತಾ ನೆಕ್ಸ್ಟ್ ಅದು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡೋಣ ಫಸ್ಟ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ 1 ಬರುತ್ತೆ ಸೊ ವಿನ ಹೆಂಗಿದೆ ಹಂಗೆ ಬರ್ಕೋಬೇಕು ವಿ ಪ್ಲಸ್ ಇಲ್ಲ ಇದೆ ವೈ ಬರ್ಕೊಳ್ಳಿ ನೆಕ್ಸ್ಟ್ ಪ್ಲಸ್ ವೈನ ಡಿಫ್ರೆನ್ಶಿಯೇಟ್ ಮಾಡಿ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ಸೊ dy by dx ಬರುತ್ತೆ dy by dx ಬರ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ನಾವು ಇದನ್ನ ಮಲ್ಟಿಪ್ಲೈ ಮಾಡಿ ಓಕೆ ದಟ್ ಈಸ್ ಈಕ್ವಲ್ ಟು 0 ಓಕೆ ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನೋಡಿ ದಟ್ ಈಸ್ sin 2y dy by dx sin 2y dy by dx ಮೈನಸ್ ಆಫ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ sin xy ಇಂಟು y ಮಾಡಿದ್ರೆ ದಟ್ ಈಸ್ y sin xy ಓಕೆ ಆಮೇಲೆ ಇದು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ ದಟ್ ಈಸ್ ಇದು sin xy ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ x sin xy dy by dx ದಟ್ ಈಸ್ ಈಕ್ವಲ್ ಟು 0 ಈಗ ನೋಡಿ ಇಲ್ಲೇನೋ dy by dx ಇದೆ ಇಲ್ಲೇನೋ dy by dx ಇದೆ ಉಳ್ಕಿದ್ದೆಲ್ಲ ಆ ಕಡೆ ಕಳಿಸ್ಬಿಡೋಣ ಸೊ dy by dx ಕಾಮನ್ ತೊಗೊಳ್ತೀನಿ ನೋಡಿ ಇಲ್ಲಿಂದ dy by dx ಕಾಮನ್ ತೊಗೊಳ್ತೀನಿ dy by dx ಕಾಮನ್ ತೊಗೊಂಡ್ರೆ ಓಕೆ ಇಲ್ಲಿ dy by dx ಕಾಮನ್ ತೊಗೊಂಡ್ರೆ ಏನು ಉಳಿತೆ ನಮಗೆ sin 2y ಉಳಿತೆ sin 2y ಬರ್ಕೊಳ್ಳಿ ಓಕೆ ನಮ್ಗೆ ಇಲ್ಲಿ dy by dx ಕಾಮನ್ ತೊಗೊಂಡ್ರೆ ಏನಾಗುತ್ತೆ ಮೈನಸ್ ಎಕ್ಸ್ sin xy ಬರುತ್ತೆ ನೋಡಿ ಮೈನಸ್ ಎಕ್ಸ್ sin xy ಸೊ ಉಳಿಕಿದ್ದು ಇಲ್ಲಿ ಏನಿದೆ y sin xy ಆ ಕಡೆ ಕಳಿಸ್ಬಿಡೋಣ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ ಮೈನಸ್ ಇದೇನಾಗುತ್ತೆ ಪ್ಲಸ್ ಆಗುತ್ತೆ ದಟ್ ಈಸ್ y sin xy ಓಕೆ ಇದನ್ನ ಡಿನಾಮಿನೇಟರ್ ತನ್ನಿ ಸೊ ದಟ್ ಈಸ್ dy by dx ದಟ್ ಈಸ್ ಈಕ್ವಲ್ ಟು
dy by dx that is equal to ನಮಗೆ ಇದನ್ನ ಡಿನಾಮಿನೇಟರ್ ತಂದಾಗ ಏನಾಗುತ್ತೆ ನಮಗೆ ಸೊ ದಟ್ ಈಸ್ yx sin y divided by sin 2y minus x sin xy ನೋಡಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೀವು. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್. ಬರ್ಕೊಳ್ಳಿ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು. ನೆಕ್ಸ್ಟ್ ಕ್ವಶನ್ ನಂಬರ್ 8 ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ನಮಗೆ, ಸೊ ಹಿಯರ್ ಇಟ್ ಈಸ್ ನಮಗೆ sin square x plus cos square y that is equal to 1. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಓಕೆ, dy by dx ಕಂಡುಹಿಡಿಬೇಕು ನಾವು. ಸೊ dy by dx ಕಂಡುಹಿಡಿಬೇಕು, ನಾಟ್ ಟು ಫೈಂಡ್ dy by dx. ಇನ್ನು ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಳ್ತೀವಿ ನೋಡಿ. ಸೊ ದಟ್ ಈಸ್ ನಮ್ಗೆ ಏನು ಕೊಟ್ಟಿದ್ರೆ, ದಟ್ ಈಸ್ sin square x plus cos square y that is equal to 1. ಓಕೆ, ನಾವು dy by dx ಕಂಡುಹಿಡಿಬೇಕಂದ್ರೆ ಏನು ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಅವಾಗ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ sin square x, ಓಕೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ cos square y that is equal to differentiation of 1. ಓಕೆ, ಸೊ ನಮ್ಗೆ ನೋಡಿ sin square x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ x ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿ 2x ಬರ್ತಿತ್ತು ಹೌದಾ. ಅದೇ ಥರ sin square x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 sin x ಬರುತ್ತೆ, ಆಮೇಲೆ sin x ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ನೋಡಿ ಏನಾಗುತ್ತೆ ನಮಗೆ sin square x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 sin x ಬರುತ್ತೆ, ಆಮೇಲೆ ಏನು ಮಾಡಬೇಕು ನಾವು, ಈ sin x ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ sin x ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ನೋಡಿ, sin x ನ ಡಿಫ್ರೆನ್ಸಿಯೇಷನ್ ಆಫ್ sin x. ಓಕೆ, ಪ್ಲಸ್ ಅದೇ ಥರ ಇಲ್ಲಿ ನೋಡಿ, ಇದು cos square y ಇದೆ. ಸೊ cos square y ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2 cos y ಆಗುತ್ತೆ. ಆಮೇಲೆ ಈ cos y ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ cos y ದಟ್ ಈಸ್ ಈಕ್ವಲ್ ಟು, ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ 1 ಏನು ಬರುತ್ತೆ ನಮಗೆ 0 ಬರುತ್ತೆ, 0 ಬರ್ಕೊಳ್ಳಿ. ಓಕೆ, ನಾವು ಸೊ ಈ ಜಸ್ಟ್ 2 sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ, 2 sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. sin x ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ ನಮಗೆ, cos x ಬರುತ್ತೆ, cos x ಬರ್ಕೊಳ್ಳಿ. ಪ್ಲಸ್ ಇಲ್ಲಿ ನೋಡಿ 2 cos y ಆಯ್ತಾ, 2 cos y ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ cos y ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ, cos y ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ ನಮಗೆ, ಮೈನಸ್ sin y ಬರುತ್ತೆ ನೋಡಿ. cos y ಡಿಫ್ರೆನ್ಸಿಯೇಷನ್ ಇಸ್ ಮೈನಸ್ sin y. ಆಮೇಲೆ ಈ y ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಹೌದಾ, y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸೊ dy by dx ಬರುತ್ತೆ, dy by dx ದಟ್ ಈಸ್ ಈಕ್ವಲ್ ಟು 0 ಹೌದಾ, ಇಷ್ಟು ಬರುತ್ತೆ. ನೆಕ್ಸ್ಟ್ ನೋಡಿ, ಓಕೆ, ಫರ್ದರ್ ಸಾಲ್ವ್ ಮಾಡ್ತೀವಿ. 2 sin x ಇಂಟು cos x ಏನು ಬರುತ್ತೆ ನಮಗೆ, ದಟ್ ಈಸ್ sin 2x ಬರುತ್ತೆ. ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಇದು 2 sin x ಇಂಟು cos x ಇದ್ದಂತೆ ಮಾಡಿ sin 2x. ಅದೇ ಥರ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಅದೇ ಥರ 2 cos y ಇಂಟು sin y, 2 cos y ಇಂಟು sin y ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಆಲ್ಸೋ sin 2y ಬರುತ್ತೆ ನೋಡಿ, sin 2y. ಇದು dy by dx ಹೆಂಗಿದೆ ಹಂಗೆ ಬರ್ಕೊಳ್ಳಿ, dy by dx ದಟ್ ಈಸ್ ಈಕ್ವಲ್ ಟು 0 ಹೌದಾ. ಓಕೆ, ನೆಕ್ಸ್ಟ್ ನೋಡಿ ಇದನ್ನೆಲ್ಲ ಆ ಕಡೆ ಕಳಿಸಿ. ಓಕೆ, ದಿಸ್ ಇಸ್ ಮೈನಸ್ sin 2y dy by dx ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ sin 2y dy by dx ಬರುತ್ತೆ. ಸೊ ದಟ್ ಯು ಕ್ಯಾನ್ ಗೆಟ್ ಆಸ್ sin 2x ದಟ್ ಈಸ್ ಈಕ್ವಲ್ ಟು, ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ sin 2y ಇದೆ ಪ್ಲಸ್ sin 2y dy by dx ಹೌದಾ. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ಹೌದಾ. ಓಕೆ, ಈ sin 2y ನ ಈ ಕಡೆ ತಂದ್ಬಿಡಿ. ಸೊ ದಟ್ ಈಸ್ sin 2x divided by sin 2y that is equal to dy by dx. That is equal to dy by dx. ಇಷ್ಟು dy by dx that is equal to ಎಷ್ಟು ಬರುತ್ತೆ, sin 2x divided by sin 2y. ಓಕೆ, ಇಷ್ಟು ಬರೆದ್ರೆ ಕಂಪ್ಲೀಟ್ ಆಗಿ ಆನ್ಸರ್ ಇನ್ನು ಬೇಕಾದ್ರೆ ಬರೀತೀನಿ ಅನ್ಸಿಲ್ಲ. ದಟ್ ಈಸ್ dy by dx that is equal to sin 2x divided by sin 2y. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ ನಾವು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ನಮಗೆ, y that is equal to sin inverse of inverse trigonometric functions. ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಣ ಹೇಳಿದ್ದೀನಿ.
ಸೊ ಡಿಫ್ರೆನ್ಸಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನು ಬರ್ತವೆ ಅದನ್ನ ಹೇಳಿದ್ದೀನಿ. ಓಕೆ, ಸೊ ನಾವು ನೆಕ್ಸ್ಟ್ ಏನು ಮಾಡೋಣ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು, ಯಾವುದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಫಾರ್ಮುಲಾಸ್ ಗೊತ್ತಿರೋ. ನೀವು ಫಸ್ಟ್ ಇಯರಲ್ಲಿ 21 ಫಾರ್ಮುಲಾಸ್ ಕಲ್ತಿದ್ದೀರ, ಹೌದಾ? ಆ 21 ಫಾರ್ಮುಲಾಸು ಎಲ್ಲ ಗೊತ್ತಿರಬೇಕು ನಿಮಗೆ, ಅದು ಬಹಳ ಯೂಸ್ ಆಗುತ್ತೆ. ಓಕೆ ನಿಮಗೆ, ಸೊ ಫಸ್ಟ್ ಆಫ್ ಆಲ್ ಸೈನ್ 2θ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸೈನ್ 2θ ದಟ್ ಈಸ್ ಈಕ್ವಲ್ ಟು ಸೈನ್ 2θ in terms of tan theta, that is equal to sin 2θ that is equal to 2 tan theta divided by 1 plus tan square theta. ಅದೇ ಎಕ್ಸಾಕ್ಟ್ಲಿ ಅದೇ ತರ ಇದೆ ನೋಡಿ, ಬೇಕಾದ್ರೆ ಇದು ನೋಡಿ ಎಕ್ಸಾಕ್ಟ್ಲಿ ಇದಕ್ಕೂ ಇದು ಕಂಪೇರ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಅದೇ ತರ. ಮತ್ತೆ ಅದಕ್ಕೋಸ್ಕರ ನಮಗೆ sin 2θ cos 2θ ಎಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಇದು ಕೊಟ್ಟಿರೋ ನಾವು ಇಲ್ಲಿನೂ ಏನು ಕಂಡುಹಿಡಬೇಕು. ಸೊ ಹಿಯರ್ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx, ಇಲ್ಲಿನೂ ಅದೇ ಏನು dy by dx ಕಂಡುಹಿಡಬೇಕು. ಸೊ ಕೊಟ್ಟಿರೋದು ಬರ್ಕೊಳ್ಳಿ, ಫಟ್ ಈಸ್ ಫಸ್ಟ್ y that is equal to sin inverse of 2x divided by 1 plus x square. ಓಕೆ, ಈಗ ನೋಡಿ ಈ ಸೈನ್ ಇನ್ವರ್ಸ್ನ ನಾವು ರೆಡ್ಯೂಸ್ ಮಾಡಿ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೀಬೇಕು. ಸೊ ಇಲ್ಲಿ ಬಟ್ ಇಲ್ಲಿ ನೋಡಿ ಇದು ಎಕ್ಸಾಕ್ಟ್ಲಿ ಯಾವ ಫಾರ್ಮಲ್ಲಿ ಈ ಫಾರ್ಮಲ್ಲಿ ಇದೆ. ಬೇಕಾದ್ರೆ ನೋಡಿ 2x ಇಲ್ಲಿ 2 tan θ 1 plus x square 1 plus tan square θ. ಅಂದರೆ ಎಲ್ಲೆಲ್ಲಿ x ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, tan θ ಸಬ್ಸ್ಟಿಟ್ಯೂಟ್ ಮಾಡಿ x that is equal to tan θ. ಓಕೆ, ಸೊ ಅವಾಗ ನೋಡಿ ಇವಾಗ ಏನು ಬರ್ತದೆ, ದಟ್ ಈಸ್ y that is equal to sin inverse of 2 tan θ divided by 1 plus tan square θ. ಇಷ್ಟು ಬರ್ತಾ. ಓಕೆ, ಇಷ್ಟು ಬಂದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ, ಸೊ ದಟ್ ಈಸ್ ಯು ನೋ ದ ಫಾರ್ಮುಲಾ, ದಿಸ್ ಈಸ್ 2 tan θ divided by 1 plus tan square θ ಅಂದ್ರೆ ಏನು, ದಟ್ ಈಸ್ sin 2θ, ಹೌದಾ? ಸೊ ಡೈರೆಕ್ಟ್ ಆಗಿ ಬರ್ದ್ಬಿಡಿ, ದಟ್ ಈಸ್ sin inverse of this 2 tan θ divided by 1 plus tan square θ you can write as sin 2θ. ಓಕೆ, ನಾವು ಈಗ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಇಸ್ ನಮಗೆ y that is equal to 2θ ಬೀಳುತ್ತೆ. ಬಟ್ ನಮಗೆ θ ಇನ್ ಟರ್ಮ್ಸ್ ಆಫ್ θ ಬರಿಬಾರ್ದು, ನಮ್ಗೆ ಇನ್ ಟರ್ಮ್ಸ್ ಆಫ್ ಏನು ಬರಬೇಕು, ಎಕ್ಸ್ ಬರೀಬೇಕು. ಅದಕ್ಕೋಸ್ಕರ ನೋಡಿ ಇಲ್ಲಿ x that is equal to ಏನಂತ ನೋಡಿ tan θ ಅಂತ ನೋಡಿದ್ವಾ. ಈ ಟ್ಯಾನ್ ನ ಈ ಕಡೆ ತೊಗೊಂಬನ್ನಿ, ಟ್ಯಾನ್ ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ tan inverse of x that is equal to θ ಆಗುತ್ತೆ. ಅಂದ್ರೆ ಎಲ್ಲೆಲ್ಲಿ θ ಇದೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, tan inverse of x ಕನ್ನಡ, that is y that is equal to 2 tan inverse of x. Okay, now ಈಗ ನಾವು this differentiate with respect to x. Okay, differentiate with respect to x. ಅವಾಗ ಏನಾಗುತ್ತೆ, ಇದು dy by dx that is equal to 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ tan inverse of x. ಡಿಫ್ರೆನ್ಸಿಯೇಷನ್ ಆಫ್ ಏನು, tan inverse of x. ಓಕೆ, ನೌ ಸೊ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ tan inverse of x ಡಿಫ್ರೆನ್ಸಿಯೇಷನ್ ಏನು, tan inverse of x ಡಿಫ್ರೆನ್ಸಿಯೇಷನ್ ಇಸ್ 1 divided by 1 plus x square, ಹೌದಾ? tan inverse of x ಡಿಫ್ರೆನ್ಸಿಯೇಷನ್ ಇಸ್ 1 divided by 1 plus x square. ಇದು ಗೊತ್ತಿರಬೇಕು, tan inverse of x ಡಿಫ್ರೆನ್ಸಿಯೇಷನ್ ದಟ್ ಈಸ್ dy by dx that is equal to ಏನು ಬಂತು, ಸೊ dy by dx that is equal to 2 divided by 1 plus x square. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಸೊಲ್ಯೂಷನ್ ಬಂದಿದೆ ನೋಡಿ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ ನಾವು. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರೋ ಎಲ್ಲ ಫಾರ್ಮುಲಾ ಮೇಲೆ ಡಿಪೆಂಡ್ ಇದಾವೆ. ಸೊ ನಮಗೆ tan θ ಫಾರ್ಮುಲಾ ಏನು, tan 3θ ಫಾರ್ಮುಲಾ ಗೊತ್ತಿರಬೇಕು. ಸೊ ಇಟ್ ಈಸ್ tan 3θ that is equal to 3 tan θ minus of tan cube θ divided by 1 minus 3 tan square θ. ಓಕೆ, ಈ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ನೀವು ಕ್ವಶನ್ ಸಾಲ್ವ್ ಮಾಡ್ತಿರ್ಬೇಕು. ನೋಡಿ ಇದು ಎಕ್ಸಾಕ್ಟ್ಲಿ ಅದೇ ತರ ಇದೆ. ಸೊ ನಾವು ನೋಡಿ tan θ is equal to ಬಂತ. ಸೊ ನಮಗೆ ಇದನ್ನು ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಂಡಿದ್ದೀವಿ. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ಕಂಡುಹಿಡಬೇಕು ನಾವು, dy by dx ಕಂಡುಹಿಡಬೇಕು. ಈ ಕೊಟ್ಟಿರೋದು ಏನು ಕೊಟ್ಟಿದ್ರೆ ಹಂಗೆ ಬರ್ಕೊಡ್ತೀವಿ ನೋಡಿ. what is y that is equal to tan inverse of 3x minus x cube divided by so 1 minus 3x square, ಹೌದಾ? ಓಕೆ, ನೋಡಿ ಸೊ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ ನಮ್ಗೆ ಏನು ನೋಡಿ 3 tan θ minus tan cube θ. ಓಕೆ, ಇಲ್ಲಿ 3x minus x cube ಆಯ್ತಾ.
ಅಂದರೆ ಎಲ್ ಎಲ್ ಎಕ್ಸ್ ಇದೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, ಎಲ್ ಎಲ್ ಎಕ್ಸ್ ಇದೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ಯಾನ್ ಟೀಟಾ. ಓಕೆ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ತೊಗೊಳ್ಳೋಣ, ಟ್ಯಾನ್ ಟೀಟಾ ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತೊಗೊಳ್ಳೋಣ. ದಟ್ ಈಸ್ ಅಂದರೆ ವೈ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, ಟ್ಯಾನ್ ಇನ್ವರ್ಸ್ ಆಫ್ ನಮಗೆ 3 ಟ್ಯಾನ್ ಟೀಟಾ ಮೈನಸ್ ಆಫ್ ಟ್ಯಾನ್ ಕ್ಯೂಬ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ, 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ. ಹೌದಾ, ಇಷ್ಟು ಬಂದಿದೆ ನೋಡಿ. ಸೊ ನಮಗೆ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 3 ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ. ವಿ ಕ್ಯಾನ್ ರೈಟ್ ಆಸ್ ಟ್ಯಾನ್ 3 ಟೀಟಾ ಅಂತ ಬರಿಬೋದು. ಓಕೆ, ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಆಸ್ ಟ್ಯಾನ್ 3 ಟೀಟಾ. ಓಕೆ, ಸೊ ನಾವು ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಇಸ್ ವೈ ದಟ್ ಈಸ್ ಈಕ್ವಲ್ ಟು 3 ಟೀಟಾ. Okay, y that is equal to 3 theta. Okay, now this tan you bring it this side. Okay, tan inverse of x that is equal to ಏನು ಆಗುತ್ತೆ, theta ಆಗುತ್ತೆ. theta ಬರ್ಕೊಳ್ಳಿ, that is y that is equal to 3 tan inverse of x. ಹೌದಾ, y that is equal to 3 tan inverse of x. Okay, now ಇದನ್ನ ಏನು ಮಾಡೋಣ, differentiate with respect to x. Okay, differentiate with respect to x. ಅವಾಗ ಏನಾಗುತ್ತೆ, so this will become dy by dx that is equal to 3 ಅನ್ನೋದು ಕಾನ್ಸ್ಟೆಂಟ್. ಹೌದಾ, ಓಕೆ, ಅದಕ್ಕೋಸ್ಕರ ಡಿಫ್ರೆನ್ಸಿಯೇಷನ್ ಆಫ್ ಏನು ಮಾಡೋಣ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಟ್ ಮಾಡೋಣ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ನಮಗೆ 3 ಹಂಗೆ ಬರ್ಕೊಳ್ಳಿ. ಸೊ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬರುತ್ತೆ, ದಟ್ ಈಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ, ಸೊ ವಿಚ್ ಮೀನ್ಸ್ ನಮ್ಗೆ ಏನು ಬರುತ್ತೆ ಇಲ್ಲಿ, ಸೊ ದಟ್ ಈಸ್ ನಮಗೆ 3 ಡಿವೈಡೆಡ್ ಬೈ dy by dx ದಟ್ ಈಸ್ ಈಕ್ವಲ್ ಟು 3 divided by 1 plus x square. So this is what the answer. Okay, so now video na pause ಮಾಡ್ಕೊಂಡು ಬರ್ಕೊಳ್ಳಿ. Okay, so next question solve ಮಾಡೋಣ ನಾವು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ ನಮಗೆ. ಸೊ ದಟ್ ಈಸ್ y that is equal to cos inverse of 1 minus x square divided by 1 plus x square. ಇಷ್ಟಿದೆನಾ? ಓಕೆ, ಸೊ ನಾವು ಏನು ಮಾಡೋಣ, ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. cos 2 theta in terms of tan inverse tan theta. ಓಕೆ, ನಮಗೆ ದಟ್ ಈಸ್ cos 2 theta that is equal to in terms of tan theta ಅಂದರೆ 1 minus tan square theta divided by 1 plus tan square theta. ಓಕೆ, 1 plus tan square theta ಇದು ಗೊತ್ತಿರಬೇಕು. ಓಕೆ, ಇದು ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ನ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ನಾವು ಜಸ್ಟ್ ನೋಡಿ ಇದನ್ನು ಕೊಟ್ಟಿರೋ ನಾವು ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ಬರಿಬೇಕು, dy by dx ಕಂಡುಹಿಡಬೇಕು. ಸೊ ನೆಕ್ಸ್ಟ್ ಇದು ಕೊಟ್ಟಿರೋದು ಹೆಂಗೆ ಬರ್ಕೊಳ್ಳಿ, ದಟ್ ಈಸ್ y that is equal to cos inverse of 1 minus x square divided by 1 plus x square. ಓಕೆ, ನಾವು ಇಷ್ಟಿದೆ ನೋಡಿ. ನಾವೇನು ಮಾಡೋಣ, ಬೇಕಾದ್ರೆ ನೋಡಿ ಇದು ಬೇಕಾದ್ರೆ ಕಂಪೇರ್ ಮಾಡಿ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ಅದಕ್ಕೋಸ್ಕರ ಏನು ಮಾಡೋಣ, x that is equal to tan theta ಅಂತ ತೊಗೊಳ್ಳೋಣ. x that is equal to tan theta. ಅವಾಗ ಏನಾಗುತ್ತೆ, y that is equal to cos inverse of 1 minus tan square theta divided by 1 plus tan square theta. Okay, 1 plus tan square theta. That is y that is equal to cos inverse of ನಮಗೆ 1 minus tan square theta. Okay, 1 minus cos square theta divided by 1 plus tan square theta ಅಂದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ cos theta y, ಬಿಕಾಸ್ ಇಲ್ಲಿದೆ ನೋಡಿ, ದಟ್ ಈಸ್ cos 2 theta ಬರೀರಿ. ಓಕೆ, ನಾವು ಈ ಜಸ್ಟ್ cos inverse cos ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಈಸ್ 2 theta. ಓಕೆ, y that is equal to ಏನು ಬಂತು ನಮಗೆ 2 theta ಬಂತು. ದಟ್ ಈಸ್ y that is equal to 2 times of theta is nothing but what, ಈ tan ಅನ್ನ ಈ ಕಡೆ ತಂದ್ರೆ ಏನಾಗುತ್ತೆ, ಸೊ tan inverse of x that is equal to ಏನಾಗುತ್ತೆ theta ಆಗುತ್ತೆ. ಓಕೆ, theta is nothing but tan inverse of x, so that is tan inverse of x ಬರ್ಕೊಳ್ಳಿ. Okay, now this you differentiate with respect to x, ಮಾಡಿ. differentiate with respect to x ಮಾಡಿದಾಗ ಏನಾಗುತ್ತೆ, that is dy by dx that is equal to 2 times of differentiation of tan inverse of x. Okay, why, because 2 is constant, ಅದಕ್ಕೋಸ್ಕರ ಹೊರಗೆ ಬರ್ಕೊಳ್ಳಿ.
ಸೊ 2 ಅನ್ನೋದು ಹೆಂಗೆ ಬರ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಏನು ಬರುತ್ತೆ ನಮಗೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ? ಸೊ ದಟ್ ಈಸ್ ನಥಿಂಗ್ ಬಟ್ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನೋಡಿ. ಓಕೆ, ಸೊ ನಮ್ಗೆ ಏನು ಬರುತ್ತೆ? ಸೊ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ y ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನಮ್ಗೆ ಏನು ಬರುತ್ತೆ? 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ ಅಂತ ನಾವು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. y ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಷ್ಟಿದೆನಾ? ಓಕೆ, ಇಷ್ಟಿದೆನ್ನ ನೆಕ್ಸ್ಟ್ ಏನು ಮಾಡೋಣ? ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy ಬೈ dx. ಫಸ್ಟ್ ನಮ್ಗೆ ಈಗ ನೋಡಿ ಕಾಸ್ ಥೀಟಾ ಇದು ಯಾವ ಫಾರ್ಮೆಟ್ಲಿ ಇದೆ ನೋಡಿ. ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನಮಗೆ ಕಾಸ್ ಥೀಟಾ ಕಾಸ್ 2 ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ 2 ಥೀಟಾ ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆ, ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ಲಿ ಇದೆ ಇದೂ. ಓಕೆ, ಅದರಲ್ಲೇ ಕನ್ವರ್ಟ್ ಮಾಡೋಣ. ಸೊ ದಟ್ ಈಸ್ ನಾವು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕು. ಓಕೆ, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಹೌದಾ? ಓಕೆ, ನೆಕ್ಸ್ಟ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿದೆ. ಡಿ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಷ್ಟೈತಾ? ಸೊ ಎಲ್ಲೆಲ್ಲಿ ಏನು ಮಾಡೋಣ? ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ? ಟ್ಯಾನ್ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಓಕೆ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ y that is equal to sin inverse of 1 minus tan square theta 1 minus tan square theta divided by 1 plus tan square theta 1 minus tan square theta divided by 1 plus tan square theta that is sin inverse of okay 1 minus tan square theta 1 plus tan square theta ಅಂದ್ರೆ ಏನು ಬರುತ್ತೆ ನಮಗೆ? that is cos 2 theta ಬರುತ್ತೆ. that is cos 2 theta. ಓಕೆ, ಈಗ ನೋಡಿ ಇಷ್ಟೊತ್ತಿಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು, ಬಟ್ ಈಗ ಕ್ಯಾನ್ಸಲ್ ಮಾಡೋಂಗಿಲ್ಲ. ಓಕೆ, ಸೊ ನಮಗೆ ಈಗ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಓಕೆ, ಸೊ ದಟ್ ಈಸ್ ವೈ ನಾವು ಏನು ಮಾಡೋಣ? ಇದು ಕಾಸ್ 2 ಥೀಟಾ ಏನಿದೆ ಅದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಥೀಟಾ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಓಕೆ, ಸೊ ಸೈನ್ ಥೀಟಾ ಇಲ್ಲಿ ಹೆಂಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ. ದಟ್ ಈಸ್ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಸೈನ್ ಥೀಟಾ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನಿದೆ? ಸೈನ್ ಆಫ್ ಪೈ ಬೈ 2 ಮೈನಸ್ ಥೀಟಾ. ಹೌದಾ? ಈ ಥರ ಮಾಡ್ಬೋದಾ? ಪೈ ಬೈ 2 ಮೈನಸ್ ಥೀಟಾ ಈ ಥರ ಮಾಡ್ಬೋದಾ? ಕಾಸ್ ಥೀಟಾ ಇದ್ದಿದ್ದು ಅದೇ ತಲೆ 2 ಥೀಟಾ ಇದೆ. ಸೊ ದಟ್ ಈಸ್ 2 ಥೀಟಾ ಇದೆ ಇಲ್ಲಿ. ಅದರೊಳಗೆ ಹೆಂಗೆ ಮಾಡ್ಬೋದು ನಾವು? ದಿಸ್ ಯು ಕ್ಯಾನ್ ಇಟ್ ಆಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ ಪೈ ಬೈ 2 ಮೈನಸ್ 2 ಥೀಟಾ ಈ ಥರ ಬರಿಬೋದು ನಾವು. ಓಕೆ, ಸೊ ನಮಗೆ ಸೊ ಕಾಸ್ 2 ಥೀಟಾ ಇನ್ ಟರ್ಮ್ಸ್ ಆಫ್ ಸೈನ್ ಥೀಟಾ ಬರೆಯಲ್ಲಿ ಏನು ಬರ್ಬೇಕು ನಾವು? ಸೈನ್ ಆಫ್ ಪೈ ಬೈ 2 ಮೈನಸ್ 2 ಥೀಟಾ. ನಾವು ದಿಸ್ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಿ ಸೊ ನಮ್ಗೆ ಏನು ಉಳಿತು ಅವಾಗ? ದಟ್ ಈಸ್ ಪೈ ಬೈ 2 ಮೈನಸ್ 2 ಥೀಟಾ. ಹೌದಾ? ಸೊ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಪೈ ಬೈ 2 ಮೈನಸ್ 2 ಥೀಟಾ. ಓಕೆ, ಸೊ ನಮ್ಗೆ ಎಲ್ಲೆಲ್ಲಿ ಥೀಟಾ ಇದೆ ಅಲ್ಲಿ ಏನು ಮಾಡೋಣ? ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಥೀಟಾನ ಇದ್ರಲ್ಲಿ ಕನ್ವರ್ಟ್ ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಕನ್ವರ್ಟ್ ಮಾಡೋಣ. ಈ ಟ್ಯಾನ್ ಈ ಕಡೆ ತಂದ್ರೆ ಏನಾಗುತ್ತೆ ನಮಗೆ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಥೀಟಾ. ಹೌದಾ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಥೀಟಾ. ಅದ್ರ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ವೈ ದಟ್ ಈಸ್ ಈಕ್ವಲ್ ಟು ಪೈ ಬೈ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಮೈನಸ್ 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇಷ್ಟು ಬಂತು. ನಾವು ಸೊ ನಾವೇನು ಮಾಡಬೇಕು? ಇದನ್ನು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕು. ಸೊ ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಏನು ಮಾಡೋಣ? ಎಕ್ಸ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನು ಬರ್ತೀವಿ ನೋಡಿ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಪೈ ಬೈ 2. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಪೈ ಬೈ 2 ಮೈನಸ್ 2 ನ ಕಾನ್ಸ್ಟೆಂಟ್ ಹೊರಗೆ ಬಂದಿದ್ದಂಗೆ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ ಈಗ ಫರ್ದರ್ ಸಾಲ್ವ್ ಮಾಡೋಣ ನೋಡಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ನಮ್ಗೆ ಏನು ಬರುತ್ತೆ? ಸೊ ಪೈ ಬೈ 2 ನ ಡಿಫ್ರೆನ್ಷಿಯೇಟ್ ಅಂದರೆ ಪೈ ಬೈ 2 ಅನ್ನೋದು ಕಾನ್ಸ್ಟೆಂಟ್. ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ, 0 ಬರ್ಕೊಳ್ಳಿ. ಮೈನಸ್ 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ವಿಚ್ ಮೀನ್ಸ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? ಮೈನಸ್ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ? ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ 2 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬರುತ್ತೆ ನೋಡಿ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ? ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ.
ಓಕೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ y ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಿದೆ. ಓಕೆ ಇದನ್ನು ಏನು ಮಾಡಬೇಕು ಇನ್ ಟರ್ಮ್ಸ್ ಆಫ್ ನಮಗೆ dy ಬೈ ಸಾರಿ ಇದನ್ನು ಏನು ಮಾಡಬೇಕು dy ಬೈ dx ಕಂಡಿಡಬೇಕು. ಓಕೆ ಸೊ dy ಬೈ dx ಕಂಡಿಡೋಕ್ಕೋಸ್ಕರ ಸೊ ಬಟ್ ನಮ್ಗೆ ಯಾವ ಫಾರ್ಮುಲಾ ಗೊತ್ತಿರೋ ಅಂದರೆ 2 tan θ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ θ ಅಂದ್ರೆ ಏನು ದಟ್ ಈಸ್ ನಮಗೆ dy ಬೈ dx ಕಂಡಿಡಬೇಕಂದ್ರೆ ಒಂದು ಫಾರ್ಮುಲಾ ಗೊತ್ತಿರಬೇಕು ದಟ್ ಈಸ್ tan sin 2θ ದಟ್ ಈಸ್ ಈಕ್ವಲ್ ಟು sin 2θ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ that is 2 tan theta divided by 1 plus tan square theta. Okay, 1 plus tan square theta. Sin 2 theta that is equal to 2 tan theta divided by 1 plus tan square theta. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ ಸೊ ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ನಮಗೆ y ದಟ್ ಈಸ್ ಈಕ್ವಲ್ ಟು ಏನಿದೆ y ದಟ್ ಈಸ್ ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಳ್ತೀವಿ. y ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ ದಟ್ ಈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ ಇಷ್ಟಿದೆ ನೋಡಿ. ಸೊ ನಮಗೆ 1 ಪ್ಲಸ್ ಎಕ್ಸ್ ಸ್ಕ್ವೇರು. ಓಕೆ ನಮಗೆ ಇಲ್ಲಿ ನೋಡಿ ಎಲ್ ಎಕ್ಸ್ ಇದೆ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ tan θ ಬಿಕಾಸ್ ಇದನ್ನು ಕಂಪೇರ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸೇಮ್ ಐತಿ. ಓಕೆ ಸೊ ದಟ್ ಈಸ್ ಬಟ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ tan θ ಇದೆ. ಸೊ ದಟ್ ಈಸ್ ವೈ ಏನು ಮಾಡೋಣ ಎಲ್ ಎಕ್ಸ್ ಇದೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ತಗೊಳ್ಳೋಣ tan θ ತಗೊಳ್ಳೋಣ. ಓಕೆ tan θ ತಗೊಂಡು ಸಾಲ್ವ್ ಮಾಡಿ. ಸೊ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2 ಟೈಮ್ಸ್ ಆಫ್ tan θ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ θ. ಓಕೆ 1 ಪ್ಲಸ್ tan ಸ್ಕ್ವೇರ್ θ. Okay, now you see y that is equal to ನಮಗೆ ಏನು ಬರುತ್ತೆ cos inverse of 2 tan θ divided by 1 plus tan square θ. ಸೊ ನಮ್ಗೆ ಏನಾಗುತ್ತೆ ಅದು ದಟ್ ಈಸ್ ನಮಗೆ sin 2 θ ಆಗುತ್ತೆ. sin 2 θ ಬರ್ಕೊಳ್ಳಿ. ಓಕೆ ಸೊ ಬಟ್ ನಮ್ಗೆ ಇಲ್ಲೇನಿದೆ ನಮಗೆ ಕಾಸ್ ಇನ್ವರ್ಸ್ ಇದೆ. ಕಾಸ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಬಟ್ ಈ ಸೈನ್ನ ನಾನು ಇದರಲ್ಲಿ ಕನ್ವರ್ಟ್ ಮಾಡಬೇಕು ಕಾಸಲ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. ಅವಾಗ ಏನು ಬರುತ್ತೆ ನೋಡಿ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ನನ್ನ ಸೈನ್ನ ಕಾಸ್ನ ಕನ್ವರ್ಟ್ ಮಾಡೋಕಂದ್ರೆ ಏನು ಮಾಡಬೇಕು cos of ನಮ್ಗೆ ಏನು ಬರುತ್ತೆ ದಟ್ ಈಸ್ ಪೈ ಬೈ 2. ಓಕೆ ಪೈ ಬೈ 2 ಮೈನಸ್ 2θ ಪೈ ಬೈ 2 ಮೈನಸ್ 2θ. ಓಕೆ ಇಷ್ಟಾಯ್ತು. ಸೊ ಬೇಕಾದ್ರೆ ನೋಡಿ ಇಲ್ಲಿ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಿ. ಸರ್ ಇಟ್ ಈಸ್ ನಮ್ಗೆ ಏನು ಬರುತ್ತೆ y ದಟ್ ಈಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ 2θ. ಓಕೆ ಈಗ θನ ಏನಂತ ಬರ್ಕೊಳ್ಳೋಣ ವಿ ಕ್ಯಾನ್ ರೈಟ್ ಆಸ್ ನಮಗೆ ಸೊ ದಟ್ ಈಸ್ ಟ್ಯಾನ್ ಈ ಕಡೆ ತಾನೆ ಯಾವಾಗ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು θ ಬರುತ್ತೆ. ಓಕೆ tan inverse of x that is equal to θ ಬರುತ್ತೆ. that is y that is equal to pi by 2 minus of 2 times of tan inverse of x. ಓಕೆ ಇಷ್ಟಿದೆ ನೋಡಿ. ಸೊ ನಾವು ಡಿಫ್ರೆನ್ಶಿಯೇಟ್ ಇದನ್ನ ಏನು ಮಾಡೋಣ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ ನೋಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಯಾವಾಗ ಏನಾಗುತ್ತೆ dy by dx that is equal to differentiation of pi by 2. ಓಕೆ ಡಿಫ್ರೆನ್ಸಿಯೇಷನ್ ಆಫ್ ಪೈ ಬೈ 2 ಮೈನಸ್ 2 ನ ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಏನು ಬರುತ್ತೆ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ ಸೊ ನಾವು ಪೈ ಬೈ 2 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ. 0 ಬರ್ಕೊಳ್ಳಿ. ಮೈನಸ್ 2 ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬಂದ್ರೆ ಏನು ಬರುತ್ತೆ ದಟ್ ಈಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ ನಮ್ಗೆ ಏನು ಬರುತ್ತೆ ದಟ್ ಈಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ ಸೊ dy by dx that is equal to ಏನು ಬರುತ್ತೆ ಮೈನಸ್ 2 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ ಇಷ್ಟೇ ನೋಡಿ. ಸೊ ನಮಗೆ ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಂಗೆ ಅರ್ಥ. ಓಕೆ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬರ್ಕೊಳ್ತೀನಿ. ಕೆಲವೊಬ್ಬರಿಗೆ ಕ್ಲಾಸ್ ಭಾಳ ಬೋರಿಂಗ್ ಅನಿಸ್ತಿರ್ಬೋದು. ಓಕೆ ನನ್ನ ಕ್ಲಾಸ್ ಯಾವತ್ತೂ ಬೋರಿಂಗ್ ಇರಲ್ಲ. ನನಗೆ ಇದು ಆನ್ಲೈನ್ ಕ್ಲಾಸು ನಂಗೆ ಅಷ್ಟು ಇದರೊಳಗಡೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಬಟ್ ನಾನು ಅದಕ್ಕೋಸ್ಕರ ಏನು ಜೋಕ್ ಮಾಡಾರ್ದಂಗೆ ಸುಮ್ಮನೆ ನಾನು ಕ್ಲಾಸ್ ಮಾಡ್ಕೊಂಡು ಹೊಂಟಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಭಾಳ ಬೋರ್ ಆಗ್ತಿರ್ಬೋದು. ಓಕೆ ಸೊ ನಾವು ನಾರ್ಮಲ್ ಕ್ಲಾಸ್ ಇದ್ದರೆ ಆಫ್ಲೈನ್ ಕ್ಲಾಸ್ ಇದ್ದರೆ ನಾವು ಚೆನ್ನಾಗಿ ಜೋಕ್ ಮಾಡ್ಕೊಂತ ಇದು ಮಾಡ್ಕೊಂತಕ ನಾನು ಮಾಡ್ತೀನಿ. ಸೊ ನಮಗೆ ಒಂದು ಸ್ವಲ್ಪ ಇದು ಹ್ಯಾಬಿಟೇಟ್ ಆದಮೇಲೆ ಸೊ ನೆಕ್ಸ್ಟ್ ನಾನು ಚೆನ್ನಾಗಿ ಸ್ವಲ್ಪ ಜೋಕ್ ಮಾಡ್ಬೋದು. ಓಕೆ ಸೊ ನಾವು ನೋಡಿ ಬಟ್ ಇಲ್ಲಿ ನಾನು ಪ್ಯೂರ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದಿಸ್ ನಮಗೆ ಪ್ರಾಬ್ಲಮ್ಸು. ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ಬೇಕಾದರೆ ಒಂದು ಕರೆಕ್ಟಾಗಿ ಒಂದು ಫ್ಲೋ ಆದಮೇಲೆ ನೆಕ್ಸ್ಟ್ ನಾವು ಚೆನ್ನಾಗಿ ಮಾತಾಡೋದು ಮತ್ತು ಜೋಕ್ ಮಾಡೋಣಂತೆ. ಓಕೆ ಸೊ ನಾವು ಎಕ್ಸ್ಟೆಂಡ್ ಮಾಡೋಣ. ಈಗ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 14 ನೋಡಿ ಏನಿದೆ. ಕ್ವಶನ್ ನಂಬರ್ 14 ವೈ ಬಿಕಾಸ್ ನೀವು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತಾರಾ ಏನು ಹೇಳೋಡ್ರು ಮಾತಾಡೋಡ್ರು ಬರೀ ಪ್ರಾಬ್ಲಮ್ ಮಾಡ್ತಾರೆ ಹೋಗ್ತಾರೆ. ಬಟ್ ಆ ಫೀಲಿಂಗು ನಿಮಗೆ ನಿಮ್ಗೆ ಭಾಳ ಬೋರ್ ಆಗ್ತಿರುತ್ತೆ.
ಓಕೆ. ಸೊ ಬಟ್ ನಿಮಗೆ ಏನು ಮಾಡೋಕ್ಕಾಗಲ್ಲ, ಮ್ಯಾಥ್ಸ್ ಇದೆ ಈ ಥರ ಇರುತ್ತೆ, ನಾವು ಕ್ವಶನ್ಸ್ ಹಿಂಗೆ ಸಾಲ್ವ್ ಮಾಡಬೇಕು. ಓಕೆ. ಸೊ ನಮಗೆ ನಾವು ಇದ್ರೊಳಗೆ ಏನು ಮತ್ತೆ ಹಾಕಕ್ಕೆ ಬರಲ್ಲ, ಬಟ್ ನಾವು ಕೆಲವೊಂದ್ಸಲ ಏನು ಜೋಗಿಗೆ ಮಾಡ್ತೀನಿ. ಓಕೆ. ಸೊ ನಾವು ಏನು ಮಾಡೋಣ ಈಗ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. ನೋಡಿ ನಮ್ಗೆ ಏನಿದೆ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 2y ದಟ್ ಈಸ್ ಈಕ್ವಲ್ ಟು ನಮಗೆ, ಸೊ ಇಲ್ಲಿ ನೋಡಿ ಇಲ್ಲಿ 2 ಕ್ವಶನ್ ಇದೆ. ಓಕೆ. ಸೊ ವೆನ್ ಎವರ್ ಇಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್ -1/2 ಟು 1/√2 ಟು 1/√2 ಅಂತ ಬಂದಾಗ ಎಕ್ಸ್ ವ್ಯಾಲ್ಯೂ ಯಾವತ್ತಿದು -1/√2 ಇಂದ 1/√2 ಬಂದಾಗ, ಸೊ ನಮಗೆ ಇದರಲ್ಲಿ ಈ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ. ಸೊ ನಮ್ಗೆ ಇಲ್ಲಿ ನೋಡಿ ಇಲ್ಲಿನೂ ಏನು ಕಂಡುಹಿಡಬೇಕು, dy/dx ಕಂಡುಹಿಡಬೇಕು. ಹೌದಾ. ಸೊ ಇಲ್ಲಿನೂ dy/dx ಕಂಡುಹಿಡಬೇಕು. ನಮಗೆ ಕೊಟ್ಟಿರೋದು ಬರ್ಕೊಳ್ತೀನಿ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು sin inverse of 2x ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ. ಓಕೆ. ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ತಗೋಬೇಕು ಸರ್, ನಾವು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ -1/√2 ಇಂದ +√2 1/√2 ಅಂದಾಗ ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ ಸೈನ್ ಥೀಟಾ. ಓಕೆ. ಸೈನ್ ಥೀಟಾನು ತೊಗೋಬೋದು, ಕಾಸ್ ಥೀಟಾನು ತೊಗೋಬೋದು, ಈ ಥರ ಕಂಡೀಷನ್ ಬಂದಾಗ. ಓಕೆ. ಸೊ ನಮಗೆ ಸೊ ಬಟ್ ನಮಗೆ ಎಕ್ಸ್ ವ್ಯಾಲ್ಯೂ -1/√2 ಇಂದ 1/√2 ಬಂತಂದಾಗ, ಸೊ ನಾವೇನು ಮಾಡಬೇಕು, ಸೈನ್ ಥೀಟಾ ತೊಗೋಬೇಕು. ಸೈನ್ ಥೀಟಾ ಕಾಸ್ ಥೀಟಾನೇ ಯಾಕೆ ತೊಗೋಬೇಕು ಸರ್, ಸೀಕೆಂಟ್ ಥೀಟಾ ಕೊಸೆಕೆಂಟ್ ಥೀಟಾ ಯಾಕೆ ತೊಗೋಬೇಕಂದ್ರೆ, ವೆನ್ ಎವರ್ ಯು ಹ್ಯಾವ್ ಯಾವತ್ತಿದ್ರು ರೂಟಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ, ಸೊ ನಾವು ಎಕ್ಸ್ ವ್ಯಾಲ್ಯೂ ಯು ಟೇಕ್ ಇಟ್ ಆಸ್ ಸೈನ್ ಥೀಟಾ ಆರ್ ಕಾಸ್ ಥೀಟಾ, ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ ಸೈನ್ ಥೀಟಾ ಆರ್ ಕಾಸ್ ಥೀಟಾ, ಇದನ್ನೇ ತಗೊಳ್ಳಿ ಯಾವತ್ತಿದ್ರು. ಓಕೆ. ಸೊ ನಮಗೆ ವೆನ್ ಎವರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂದಾಗ ಇದನ್ನೇ ತಗೊಳ್ಳಿ. ಓಕೆ. ಅದಕ್ಕೋಸ್ಕರ ಬಟ್ ನೋಡಿ ಇಲ್ಲಿ ಏನಿದೆ, ನಮಗೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಐತೆ, ಅದಕ್ಕೆ ಸೈನ್ ಥೀಟಾ ಎಲ್ಲ ಕಾಸ್ ಥೀಟಾ ತಗೋಬೇಕು. ನಾನು ಸೈನ್ ಥೀಟಾ ತೊಗೊಂಡಿನಿ. ಸೈನ್ ಥೀಟಾನೇ ಯಾಕೆ ತೊಗೊಂಡಿನಿ ಅಂದರೆ, ಎಕ್ಸ್ ವ್ಯಾಲ್ಯೂ ಬಿಟ್ವೀನ್ -1/√2 ಇಂದ 1/√2 ಅಂತ, ಅದಕ್ಕೋಸ್ಕರ ಎಕ್ಸ್ ವ್ಯಾಲ್ಯೂ ಸೈನ್ ಥೀಟಾನೇ ತೊಗೊಳ್ಳಿ. ಓಕೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು sin inverse of 2 times of sin theta into root of 1 minus sin square theta. Okay. Now sin inverse of 2 sin theta. Okay. 2 sin theta. Okay. Root of 1 minus sin square theta. Again it has root of cos square theta. ಹೌದಾ. root of cos square theta. Okay. now square root cancel ಮಾಡಿ ಅವಾಗ ಏನಾಗುತ್ತೆ, cos theta ಬರುತ್ತೆ. that is sin inverse of 2 sin theta into cos inverse of root of cos square theta ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ cos theta ಬರುತ್ತೆ. cos theta ಬರೀರಿ. ಓಕೆ. ನಾವು ಯು ನೋ ದಟ್ sin theta into cos theta ಏನು ಬರುತ್ತೆ, ದಟ್ ಈಸ್ sin inverse of sin theta into cos theta. 2 sin theta into cos theta is nothing but ನಮಗೆ sin 2 theta ಬರುತ್ತೆ. sin 2 theta ಬರ್ಕೊಳ್ಳಿ, ದಟ್ ಈಸ್ sin inverse sin ಕ್ಯಾನ್ಸಲ್ ಮಾಡಿ, ದಟ್ ಈಸ್ ವಾಟ್ ಯು ಲೆಫ್ಟ್ ವಿತ್ ಈಸ್ 2 theta. ಓಕೆ. ದಟ್ ಈಸ್ 2 theta ಬರುತ್ತೆ. ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಬಂತು 2 theta ಬರುತ್ತೆ. ಥೀಟಾನ ಇದರಲ್ಲಿ ಬರೀಬೇಕು ಇನ್ ಟರ್ಮ್ಸ್ ಆಫ್ sin ಥೀಟಾನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರೀಬೇಕು. ಅದಕ್ಕೋಸ್ಕರ ಇದು ನೋಡಿ, ಇದು ಸೈನ್ ನ ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ಈಸ್ sin inverse of x ದಟ್ ಈಸ್ ಈಕ್ವಲ್ ಟು ಥೀಟಾ ಬರುತ್ತೆ. ಓಕೆ. ಎಲ್ಲೆಲ್ಲಿ ಥೀಟಾ ಇದೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ, ದಟ್ ಈಸ್ sin inverse of x ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ 2 times of sin inverse of x. ದಟ್ ಈಸ್ 2 times of sin inverse of x. y that is equal to 2 times of sin inverse. Now this you differentiate with respect to x. differentiate with respect to x. ಅವಾಗ ಏನು ಬರುತ್ತೆ ನಮಗೆ, so dy/dx that is equal to 2 times of differentiation of sin inverse of x. Okay. so that is equal to ನಮಗೆ differentiation of sin inverse of x ಗೊತ್ತಿರಬೇಕು. differentiate 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. differentiation of sin inverse of x is nothing but 1 divided by root of 1 minus x square. Okay. so this is what the differentiation of sin inverse of x square, which means dy/dx that is equal to 2 divided by root of 1 minus x square. ಓಕೆ. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ. ಓಕೆ. ಸೊ ನಮ್ಗೆ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಅವಾಗ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಕ್ವಶನ್ ಹಾಕ್ಕೊಳ್ತೀನಿ. ಓಕೆ. ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಲಾಸ್ಟ್ ಕ್ವಶನ್ ನೋಡಿ, ಎಕ್ಸೈಸ್ ಲಾಸ್ಟ್ ಕ್ವಶನು ಎಲ್ಲ ಎಕ್ಸೈಸ್ ಲಾಸ್ಟ್ ಕ್ವಶನ್. ಓಕೆ. ಸೊ ನೆಕ್ಸ್ಟ್ ನೋಡಿ ಏನಿದೆ, ದಟ್ ಈಸ್
ದಟ್ ಈಸ್ ನಮ್ಗೆ ಏನು ಕೊಟ್ಟಿದ್ರೆ secant inverse of 1 divided by 2x square minus 1. So whenever they have given x value is between 0 and 1 by root 2 ಅಂತ ಬಂದಾಗ x value you take it as cos theta. ಓಕೆ, ಸೊ ಇಲ್ಲಿ ನೋಡಿ ಇದನ್ನು ಗೊತ್ತಾಗುತ್ತೆ ನಿಮಗೆ 2 cos square theta minus 1 ಅಂದರೆ cos 2 theta. cos 2 theta ಮೇಲೆ ತೊಗೊಂಡ್ರೆ secant 2 theta ಬರ್ತದೆ. ಅವಾಗ secant inverse secant ಕ್ಯಾನ್ಸಲ್ ಮಾಡ್ಬೋದು. ಅದಕ್ಕೋಸ್ಕರ ನಿಮಗೆ cos 2 theta ಫಾರ್ಮುಲಾಸ್ ಗೊತ್ತಿರಬೇಕು. cos 2 theta that is equal to ನಮಗೆ 2 cos square theta minus 1 ಈ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಈಗ ನಾನು ಏನು ಮಾಡ್ತೀನಿ, ಇದನ್ನು ಕೊಟ್ಟಿರೋದು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ಕಂಡುಹಿಡಬೇಕು. ಓಕೆ, ಇನ್ ನಾಟ್ ಟು ಫೈಂಡ್ dy by dx ಕಂಡುಹಿಡಬೇಕು. ದಟ್ ಈಸ್ ನಾವೇನು ಮಾಡ್ತೀವಿ, y that is equal to ಏನು ಬರ್ತೀನಿ, y that is equal to secant inverse of 1 divided by 2x square minus 1. Okay, 2x square minus 1. That is y that is equal to secant inverse of 1 divided by 2 times of x value ಏನು ತಗೊಳ್ಳೋಣ, x value that is cos square theta ಅಂತ ತಗೊಳ್ಳೋಣ. x that is ಈಗ ನೋಡಿ ಎಲ್ಲೆಲ್ಲಿ x ಇದೆ ಲೈನ್ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ನೋಡಿ ಇದಕ್ಕೆ ಕಂಪೇರ್ ಮಾಡಿಬೇಕಾದ್ರೆ 2x square minus 1 ಆಯ್ತಾ, ಇಲ್ಲಿ 2 cos square theta minus 1. ಅದಕ್ಕೋಸ್ಕರ ಇಲ್ಲಿ x ಇದೆ ಲೈನ್ ಸಬ್ಸ್ಟಿಟ್ಯೂಟ್ ಮಾಡೋಣ, that is cos theta ಸಬ್ಸ್ಟಿಟ್ಯೂಟ್ ಮಾಡೋಣ. cos theta ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, 2 cos square theta minus 1 ಹೌದಾ, 2 cos square theta minus 1. Okay, now that is y that is equal to secant inverse of 1 divided by 2 cos square theta minus 1. 2 cos square theta minus 1 is nothing but cos 2 theta ಬರೀಬೋದಾ, so that you can write as cos 2 theta ಬರೀರಿ. ಓಕೆ, ಈ cos 2 theta ಮೇಲೆ ಬರೆದ್ರೆ ಏನಾಗುತ್ತೆ ನಮಗೆ secant 2 theta ಆಗುತ್ತೆ ಹೌದಾ. that is y that is equal to ನಮಗೆ secant inverse of cos theta ಮೇಲೆ ತೊಗೊಂಡೋದ್ರೆ ಏನಾಗುತ್ತೆ ನಮಗೆ secant 2 theta ಆಗುತ್ತೆ, secant 2 theta. ನಾವು just secant inverse secant ಕ್ಯಾನ್ಸಲ್ ಮಾಡ್ಬೋದು, ನಮ್ಗೆ ಏನು ಉಳಿಯುತ್ತೆ y that is equal to 2 theta. ಓಕೆ, ಅಂದರೆ ಎಲ್ಲೆಲ್ಲಿ theta ಇದೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ದಟ್ ಈಸ್ ನಮಗೆ ಥೀಟಾನ ಇನ್ ಟರ್ಮ್ಸ್ ಆಫ್ ಏನಲ್ಲಿ ಎಕ್ಸೆಲ್ ಕನ್ವರ್ಟ್ ಮಾಡೋಣ. ಅದನ್ನ ಹೆಂಗೆ ಕನ್ವರ್ಟ್ ಮಾಡೋದು, ಇದನ್ನ ಈ ಕಡೆ ತಾನೆ. ಓಕೆ, ಕಾಸ್ನ ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಥೀಟಾ. ಅಂದರೆ ಥೀಟಾ ಅಂದರೆ ಏನು ಬಂತು ನಮಗೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬಂತು. y ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಹೌದಾ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು. ನಾವು ಇದನ್ನ ಏನು ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅವಾಗ ಏನಾಗುತ್ತೆ ನಮಗೆ, ದಟ್ ಈಸ್ dy by dx that is equal to 2 ಹೆಂಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ ಏನಿದೆ ನಮಗೆ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ 2 ಹೆಂಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನಾಗುತ್ತೆ, ದಟ್ ಈಸ್ -1 divided by root of 1 minus x square. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ -1 divided by root of 1 minus x square, which means so ನಮಗೆ dy by dx ಏನು ಬರ್ತದೆ, ದಟ್ ಈಸ್ -2 divided by root of 1 minus x square. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಓಕೆ, ಸೊ ನೋಡಿ ಇಷ್ಟು ನೋಡಿ, ಇಷ್ಟೆಲ್ಲ ಕ್ವಶನ್ಸ್ ಇದೆ ಎಕ್ಸೈಸ್ ಕ್ವಶನ್. ನಾನು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಕ್ಸೈಸ್ ಕ್ವಶನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಥರ ಪ್ರತಿಯೊಂದು ಎಕ್ಸೈಸ್ ನಾನು ಪ್ರತಿಯೊಂದು ಚಾಪ್ಟರ್ದು ಎಕ್ಸೈಸ್ ಎಲ್ಲ ಕ್ವಶನ್ ಎಕ್ಸೈಸ್ ವಿತ್ ಕಾನ್ಸೆಪ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ಲಿ PDF ನೋಟ್ಸ್ ಇರುತ್ತೆ, ಮತ್ತು ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಸಾಲ್ವ್ ಮಾಡಿಸಿದ್ದೀನಿ. ಬೇಕಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ, ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರಿಗೆ ಅರ್ಥ ಆಗ್ತಿರಲ್ಲ ಕೆಲವೊಬ್ಬರಿಗೆ. ಸೊ ಗೌರ್ಮೆಂಟ್ ಕಾಲೇಜಸ್ ಇರ್ತವೆ, ಓಕೆ, ಅವ್ರಿಗೆ ಅರ್ಥ ಆಗ್ತಿರಲ್ಲ. ಓಕೆ, ಇಂಗ್ಲೀಷ್ ಮೀಡಿಯಮ್ಮು ಕಾಲೇಜಸ್ ಇರ್ತವೆ ಅವ್ರಿಗೂ, ಬಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋರು ಅವ್ರಿಗೂ ಏನು ಮಾಡೋಣ. ಓಕೆ, ಇದು ಭಾಳ ನಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಂಡು ನೀವೇನು ಮಾಡಿ, ಸೊ ನೀವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.